ನಮ್ಮ ಸೋದರಿ ಡಾಕ್ಟರ್ ಕೆ ಲೀಲಾ ಪ್ರಕಾಶ್ ಅವರು ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ಹಿಂದೆನೇ ಡಾಕ್ಟರೇಟ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಆದರೆ ಈಗ ವಿಶೇಷವಾಗಿ ಅವರ ಸಾಧನೆ ಸಿದ್ಧಿಯನ್ನು ಗಮನಿಸಿ ವ್ಯಾಸ ಯೋಗ ವಿಶ್ವವಿದ್ಯಾಲಯದಿಂದ ಡಿಲಿಟ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಅವರನ್ನ ಪ್ರೀತಿಪೂರ್ವಕವಾಗಿ ಸಭೆಗೆ ಸ್ವಾಗತವನ್ನು ಬಯಸ್ತೇನೆ. ಈ ಸಂದರ್ಭದಲ್ಲಿ ಅವರನ್ನ ಅಭಿನಂದಿಸಬೇಕು ಅಂತೇಳಿ ನಮಗೆ ಒಂದು ರೀತಿ ಪೂಜನೀಯರು ಡಾಕ್ಟರ್ ಸಿ ಪಿ ಕೃಷ್ಣಕುಮಾರ್ ಅವರು, ನಮ್ಗೆ ಆಪತ್ ಬಾಂಧವರು. ಸಣ್ಣ ಕಾರ್ಯಕ್ರಮ ಇರಲಿ ದೊಡ್ಡ ಕಾರ್ಯಕ್ರಮ ಇರಲಿ, ಈ ದೊಡ್ಡ ಸಾಧನೆಯ ಸಿದ್ಧಿ ನಮಗೆ ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಇರ್ತಾರೆ. ಬಹುಶಃ ಅವರು ಈ ನಾಡಿನ ಶ್ರೇಷ್ಠ ವಿದ್ವಾಂಸರಲ್ಲಿ ಒಬ್ಬರು. ಕಾಲದ ಅಭಾವದಿಂದ ನಾನು ಹೆಚ್ಚು ಪರಿಚಯ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವರು ಈ ಸಂದರ್ಭದಲ್ಲಿ ಸೋದರಿ ಲೀಲಾ ಪ್ರಕಾಶ್ ಅವರನ್ನ ಅಭಿನಂದಿಸಲಿಕ್ಕೆ ಬಂದಿದ್ದಾರೆ. ಅವರಿಗೂ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಇನ್ನೊಬ್ರು ಅಭಿನಂದನಾ ನುಡಿಯನ್ನು ಆಡ್ಲಿಕ್ಕೆ ಬಂದಿರ್ತಕ್ಕಂಥ ನಾಡು ಕಂಡಂತ ಶ್ರೇಷ್ಠ ವಿದ್ವಾನ್ಮಣಿಗಳು, ವಿಖ್ಯಾತ ಕುಲಪತಿಗಳು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯ, ಬಹುಶಃ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅಲ್ಲಿರುವ ಎಲ್ಲ ಜೈನಾಲಜಿ ಇರ್ಬೋದು, ಪ್ರಾಕೃತ, ಹಾಗೆ ಮಹಿಳಾ ವಿಭಾಗ, ಬೇರೆ ಬೇರೆ ವಿಭಾಗಗಳಲ್ಲಿ ಮುಖ್ಯಸ್ಥರಾಗಿ ಸೇವೆಯನ್ನು ಮಾಡಿ ನಂತರ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿ ಅಪರೂಪದ ಸಾಧನೆಯನ್ನು ಸೇವೆಯನ್ನು ಮಾಡಿದ್ದಾರೆ. ಆ ಒಂದು ವಿಶ್ವವಿದ್ಯಾನಿಲಯಕ್ಕೆ ಹೊಸ ಆಯಾಮವನ್ನು ಸೃಷ್ಟಿ ಮಾಡಿಕೊಟ್ಟಂತವರು ಡಾಕ್ಟರ್ ಪದ್ಮಾಶೇಖರ್ ಅವರು. ಅವರ ಸಾಧನೆಯ ದೊಡ್ಡದಿದೆ, ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಬಹುಶಃ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅತ್ಯಂತ ಹೆಚ್ಚು ಡಾಕ್ಟರೇಟ್ ಪದವಿಗೆ ವಿದ್ಯಾರ್ಥಿಗಳನ್ನ ತಯಾರು ಮಾಡಿದ ಕೀರ್ತಿ ಅವರಿಗೆ ಸಲ್ಲುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂತ ನಾನು ಅನ್ಕೊಂಡಿದ್ದೇನೆ. ಅವರಿಗೂ ನಾನು ಪ್ರೀತಿಪೂರ್ವಕವಾದ ಸ್ವಾಗತ ಬಯಸ್ತೇನೆ. ನನ್ನ ಜೊತೆಯಲ್ಲಿ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಚೀಲೂರು ಚಂದ್ರಶೇಖರ್ ಅವರು ಇದ್ದಾರೆ. ಮೈನಾ ಲೋಕೇಶ್ ಅವರು ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಸಂಚಾಲಕರಾದಂಥ ಗೆಳೆಯ ಅನಂತರವರು ಉಪಾಧ್ಯಕ್ಷರು, ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರು. ಹಾಗೆ ಪ್ರಕಾಶ್ ರವರು, ಲೀಲಾ ಪ್ರಕಾಶ್ ಅವರಿಗೆ ಪ್ರಕಾಶಮಾನರಾಗಿ ನಿರಂತರವಾಗಿರ್ತಕ್ಕಂಥ ಪ್ರಕಾಶ್ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಹಿಂದೆ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾಗಿ ಸೇವೆ ಮಾಡಿದಂತ ವಿದ್ಯಾಸಾಗರ ಕದಂಬರ್ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಎಲ್ಲ ನಮ್ಮ ಗೆಳೆಯ ಪ್ರಕಾಶ್ ಸತೀಶ್ ಅವರು ಮತ್ತೆ ನಮ್ಮ ಇವರು ಅವರೇ ಮುಕುಂದ ಅವರು ಇದ್ದಾರೆ. ರಾಜಶೇಖರ್ ಅವರು ನಿತ್ಯ ನಿರಂತರವಾಗಿ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ರಾಜಶೇಖರ್ ಅವರು. ತಮ್ಮೆಲ್ಲ ಪತ್ರಿಕಾ ಬಂಧುಗಳು ತಾವು ಬಂದಿದ್ದೀರಿ, ಇನ್ನು ಅಪರೂಪದ ಕಾರ್ಯಕ್ರಮ. ಹಾಗಾಗಿ ಮೊದಲಿಗೆ ಸನ್ಮಾನ ಮಾಡಬೇಡ ಅಂತ ನನ್ಗೆ ಆಮೇಲೆ ಮಾಡೋಣ. ಆದಿ ಲೋಕೇಶ್ವರು ಮತ್ತೆಲ್ಲ ಪತ್ರಕರ್ತರ ಬಂಧುಗಳು ಇದ್ದೀರಿ. ಈಗ ಪದ್ಮಾಶೇಖರ್ ಕುರಿತು ಅಭಿನಂದನಾ ಮಾತುಗಳು ಮಾಡಬೇಕು ಅಂತ ಹೇಳಿ ಹಿರಿಯರಾದಂತಹ ಸಿ ಪಿ ಕೃಷ್ಣಕುಮಾರ್ ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಡಿಲಿಟ್ ಪದವಿಯನ್ನ ಪಡೆದಂತಹ ಲೀಲಾ ಪ್ರಕಾಶ್ ಅವ್ರನ್ನ ನಾನು ಅಭಿನಂದಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಇಂಥದೊಂದು ಕಾರ್ಯಕ್ರಮವನ್ನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಮ್ಮಿಕೊಂಡಿರೋದು ಸಂತೋಷದ ವಿಚಾರವೇ. ಆದರೆ ಹೆಣ್ಮಕ್ಳಿಗೆ ಡಿಲಿಟ್ ಬಂದಿದೆ, ಅದು ಅಪರೂಪ. ಸಾಮಾನ್ಯವಾಗಿ ಬರೋರು ಅಪರೂಪ. ಅಂಥದ್ರಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಮಡಿಕೇರಿ ಮಾಡಬೇಕಾಗಿತ್ತು ಅಂತ ನನ್ನ ನಿರೀಕ್ಷೆ ಇರಲಿ. ಆದ್ರೂ ಕೂಡ ಜವಾಬ್ದಾರಿಯುತವಾಗಿ ಈ ಕಾರ್ಯಕ್ರಮವನ್ನು ರೂಪಿಸಿರೋದಕ್ಕೆ ನಾನು ಮಡಿಕೇರಿಯವರನ್ನು ಕೂಡ ನಾನು ಅಭಿನಂದಿಸ್ತೇನೆ. ವೇದಿಕೆಯಲ್ಲಿ ಗುರುಗಳಾದಂತಹ CPK ಅವರಿದ್ದಾರೆ, ಮತ್ತೆ ನನ್ನ ಸಹವರ್ತಿಗಳು ಇಲ್ಲಿ ಇದ್ದಾರೆ, ಮಾಧ್ಯಮದ ಮಿತ್ರರು ನೀವೆಲ್ಲರೂ ಕೂಡ ಇದೆ. ನಾನು ಹೆಚ್ಚು ಮಾತನಾಡಲಿಕ್ಕೆ ಸಮಯ ಇಲ್ಲಿ ಪತ್ರಿಕಾ ಭವನದಲ್ಲಿ ಒಂದು ಕೊರತೆ ನಮ್ಮಂಥವ್ರಿಗೆ ಏನು ಅನ್ಸುತ್ತೆ ಅಂತ ಹೇಳಿದ್ರೆ ಸಮಯಾವಕಾಶದ ಕೊರತೆ ಕಾಡುತ್ತೆ. ಇಷ್ಟೇ ನಿಮಿಷದಲ್ಲಿ ಮಾತಾಡಬೇಕು ಅನ್ನುವಂಥದ್ದು ಈ ಮೇಷ್ಟ್ರುಗಳಿಗೆ ಒಗ್ಗದಂತಹ ವಿಚಾರ. ಅದಕ್ಕೆ ತಯಾರಿ ಮಾಡ್ಕೊಂಡು ಬಂದಿರ್ತೀವಲ್ಲ, ಹಾಗಾಗಿ ಈ 5 ನಿಮಿಷ 10 ನಿಮಿಷ ಅನ್ನುವಂಥದ್ದು ಒಂದು ಸ್ವಲ್ಪ ಕಷ್ಟಕರವಾದಂತಹ ಸಂಗತಿ.
ಆದ್ರೂ ಕೂಡ ಮಿತಿಯೊಳಗೆ ಒಂದು 4 ಮಾತುಗಳನ್ನ ಆಡ್ಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಸಾಮಾನ್ಯವಾಗಿ ನಮ್ಮ ಭಾರತೀಯ ಪರಂಪರೆ ಹೆಣ್ಣನ್ನ ಪ್ರಕೃತಿಗೆ ಹೋಲಿಸುತ್ತೆ. ಪ್ರಕೃತಿ ಅಂತ ಹೇಳಿದ್ರೆ ಅದು ಒಂಥರ ಧಾರಣ ಶಕ್ತಿ ಉಳ್ಳಂಥದ್ದು. ಪ್ರಕೃತಿ ಋತುಮಾನದ ಅನುಗುಣವಾಗಿ ಅದು ಪಲ್ಲಟಗಳನ್ನ ಮಾಡ್ತಾ ಹೋಗ್ತದೆ. ಹಾಗೆಯೇ ಹೆಣ್ಣಿನ ಬದುಕಿನಲ್ಲಿಯೂ ಕೂಡ ಅನೇಕ ಸ್ಥಿತ್ಯಂತರಗಳನ್ನ ನಾವು ಗುರುತಿಸ್ತಾ ಹೋಗ್ತೀವಿ. ಈ ಸ್ಥಿತ್ಯಂತರ ಅನ್ನುವಂತಹ ಮಾತು ತವರು ಮನೆ, ಕೊಟ್ಟ ಮನೆ, ತಾಯಿಯಾಗಿ, ಮಡದಿಯಾಗಿ ಒಟ್ಟಾಗಿ ನಿರ್ವಹಿಸುವಂತಹ ಪ್ರಕ್ರಿಯೆ ಇದೆಯಲ್ಲ, ಆ ಪ್ರಕ್ರಿಯೆಯನ್ನ ಹೇಗೆ ನಿರ್ವಹಿಸ್ತಾಳೆ ಒಬ್ಬ ಹೆಣ್ಣು ಮಗಳು ಅನ್ನೋದ್ರ ಮೇಲೆ ಆಕೆಯ ಧಾರಣ ಶಕ್ತಿಯನ್ನ ನಾವು ಮೌಲ್ಯಮಾಪನ ಮಾಡಬಹುದು ಅಂತ ಕಾಣಿಸುತ್ತೆ. ಆ ವಿಚಾರದಲ್ಲಿ ಲೀಲಾ ಹೆಚ್ಚು ಈ ಮಾತುಗಳು ಹೆಚ್ಚು ಲೀಲಾ ಅವರಿಗೆ ಅನ್ವಯಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ತವ್ರ ಮನೆ ಅದು ಕೆ ಕೃಷ್ಣಮೂರ್ತಿಯವರ ಮನೆ. ಕೆ ಕೃಷ್ಣಮೂರ್ತಿಯವರು ಯಾರು ಅಂತ ಹೇಳಿದ್ರೆ, ನಮ್ಮಂತವರ ಬೌದ್ಧಿಕ ತಿಳುವಳಿಕೆಯನ್ನು ವಿಸ್ತಾರ ಮಾಡಿದಂತಹ ಘನ ವಿದ್ವಾಂಸರಲ್ಲಿ ಒಬ್ರು. ಬಹುಶಃ ಅವರು ಸಂಸ್ಕೃತದ ಕಾವ್ಯ ಮೀಮಾಂಸಾ ಕೃತಿಗಳನ್ನ ಕನ್ನಡದ ಅನುವಾದದೊಂದಿಗೆ ನಾವು ಕೊಡದೇ ಇದ್ದಿದ್ರೆ ಅಷ್ಟರ ಮಟ್ಟಿಗೆ ನಮಗೆ ತಿಳುವಳಿಕೆ ವಿಸ್ತಾರ ಆಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅಷ್ಟು ದೊಡ್ಡ ವಿದ್ವಾಂಸರು. ಅವರ ಮಗಳು ಲೀಲಾ ಪ್ರಕಾಶ್ ಅನ್ನುವಂಥದ್ದು ಒಂದು ಹೆಮ್ಮೆಯ ಸಂಗತಿ, ಅಭಿಮಾನ ಪಡುವಂತಹ ಸಂಗತಿಯು ಕೂಡ ಹೌದು. ಆದ್ರೆ ಅವ್ರ ಬಾಲ್ಯ ಹಾಗೆಯೇ ಅಭಿಮಾನದಿಂದ ಜರುಗುತ್ತೆ ಅಂತ ಹೇಳಿದ್ರೆ, ಅವರು ಒಂದ್ ಕಡೆ ಬರ್ಕೊಂಡಿದ್ದಾರೆ, ತಮ್ಮ ಲೀಲಾ ಭಾರತಿಯಲ್ಲಿ ಅವರು ಬರ್ಕೊಂಡಿದ್ದಾರೆ. ಬಹಳ ಕಟ್ಟುನಿಟ್ಟಾದಂತಹ ಸಾಂಪ್ರದಾಯಿಕ ಮನೆತನ, ಜೊತೆಗೆ 7ನೇ ಮಗಳು. ಒಟ್ಟು 9 ಜನ ಮಕ್ಕಳಲ್ಲಿ 8 ಜನ ಹೆಣ್ಮಕ್ಳು, ಒಬ್ಬನ ಕೊನೆಯ ಮಗ. ಈ 7ನೇ ಮಗಳಾಗಿ ಹುಟ್ಟೋದು ಇದೆಯಲ್ಲ, ಆ ಕಾಲಘಟ್ಟದಲ್ಲಿ 60ರ ಹಿಂಚಿನ ಕಾಲಘಟ್ಟದಲ್ಲಿ 50-60ರ ದಶಕದಲ್ಲಿ ಹೆಣ್ಮಕ್ಳು ಒಂದು ಇವತ್ತಿಗೂ ಏನ್ ಬದಲಾವಣೆ ಆಗಿದೆ ಅಂತ ನಾನು ಅನ್ಕೊಂಡಿಲ್ಲ. ಒಂಥರ ಅಸಡ್ಡೆ, ಅಯ್ಯೋ ಹೆಣ್ಣು ಹುಡ್ತಲ್ಲಪ್ಪ ಅನ್ನುವಂತಹ ಒಂದು ಕೊರಗು ನಮ್ಮ ತಂದೆ ತಾಯಿಗಳ ಅಥವಾ ಪೋಷಕರನ್ನ ಕಾಡಿದ್ದು ಕೂಡ ಇದೆ. ಹಾಗಾಗಿ ಹೆಚ್ಚು ಓದ್ಲಿಕ್ಕೆ ಅವಕಾಶ ಅಲ್ಲ. ಸಾಂಪ್ರದಾಯಿಕವಾಗಿ ಹೀಗೆ ಇರಬೇಕು, ಹೀಗೆ ನಡಿಬೇಕು, ಹೀಗೆ ಮಾತಾಡ್ಬೇಕು ಅನ್ನುವಂತಹ ಒಂದು ತಿಳುವಳಿಕೆ ಕೊಡೋದ್ರಲ್ಲಿಯೇ ಹೆಚ್ಚು ಬೈಗುಳವನ್ನ ತಿಂದೆ ಅಂತ ಹೇಳಿ ಅವರು ಬರ್ಕೊಳ್ತಾರೆ. ಅಲ್ಲಿ PUC ಪಾಸ್ ಮಾಡಿಕೊಂಡು ಆಮೇಲೆ ಅವ್ರು 20ನೇ ವಯಸ್ಸಿಗೆ ಕೇಶವ ಪ್ರಕಾಶರನ್ನ ಮದುವೆ ಆಗ್ತಾರೆ. ಕೇಶವ ಪ್ರಕಾಶ್ ವ್ಯವಹಾರಸ್ಥ ಆದ್ರೂ ಕೂಡ ಬಹಳ ದೊಡ್ಡ ಮನುಷ್ಯ. ಆಕಾರದಲ್ಲಿ ಮಾತ್ರವಲ್ಲ, ಮನಸ್ಥಿತಿಯಲ್ಲಿಯೂ ಕೂಡ ದೊಡ್ಡ ವ್ಯಕ್ತಿ ಅನ್ನುವಂಥದ್ದು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಮೊದಲ ರಾತ್ರಿಯ ಪ್ರಸಂಗ, ಒಂದು ದಾಂಪತ್ಯ ಗೀತಿಕೆಯನ್ನು ಹಾಡುವಂತಹ ಹೊತ್ನಲ್ಲಿ ಲೀಲಾ ಅಪೇಕ್ಷೆ ಪಟ್ಟದ್ದು ನನಗೆ ಓದಬೇಕು ಅಂತ ಇಚ್ಛೆ ಇದೆ ಅಂತೇಳಿ. ತಕ್ಷಣ ಅವರು ಒತ್ತಾಸೆಯಾಗಿ ನಿಲ್ತಾರೆ ಮಾತ್ರವಲ್ಲ, ಮುಂದಿನ ಎಲ್ಲ ಓದಿಗೂ ಕೂಡ ಅವರು ಬೆಂಬಲವನ್ನ ಕೊಡ್ತಾ ಬರ್ತಾರೆ. ಮದುವೆಯ ನಂತರ ಇವರು ಸೈಕಾಲಜಿ MSc ಮಾಡ್ತಾರೆ, ಆಮೇಲಿಂದ ಸಂಸ್ಕೃತ MA ಮಾಡ್ತಾರೆ, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಮಾಡ್ತಾರೆ. ಹೀಗೆ ಅನೇಕ ಓದನ್ನ ಮಾಡ್ತಾರಲ್ಲ, ಎಲ್ಲ ಡಿಗ್ರಿಗಳನ್ನ ಪಡಿತಾರಲ್ಲ. ಎಲ್ಲದರಲ್ಲೂ ಲೀಲಾದ ಸಾಹಸ ಏನು ಅಥವಾ ಸಾಮರ್ಥ್ಯ ಏನಪ್ಪಾ ಅಂತ ಹೇಳಿದ್ರೆ, ರ್ಯಾಂಕ್ ಮತ್ತು ಚಿನ್ನದ ಪದಕ ಬಹುಮಾನದೊಡನೆ ಆ ಪದವಿಗಳನ್ನ ಪಡೆಯುವಂಥದ್ದು. ಇದು ನಿಜಕ್ಕೂ ಕೂಡ ಒಬ್ಬ ಮನೆಯವರು ಬೆಂಬಲವಾಗಿ ನಿಲ್ದೆ ಹೋದ್ರೆ ಇದನ್ನ ಸಾಧಿಸಕ್ಕೆ ಆಗ್ತಿರ್ಲಿಲ್ಲ ಅನ್ನುವಂಥದ್ದು ನನ್ನ ಅನುಭವಕ್ಕೂ ಕೂಡ ನಿಲ್ಕಿದೆ. ಈ ಓದಿರ್ತಾರಲ್ಲ, ಹೆಚ್ಚು ಓದಿನ ರುಚಿ ಹಚ್ಕೊಂಡವರು ಮನೇಲಿ ಸುಮ್ಮನೆ ಕೂರಕ್ಕಾಗಲ್ಲ, ಸುಮ್ಮನೆ ಸಮಯವನ್ನ ಕಳೀಲಿಕ್ಕೆ ಆಗೋದಿಲ್ಲ. ಉಪನ್ಯಾಸಕಿ ಸಂದರ್ಶಕ, ಪ್ರಾಧ್ಯಾಪಕಿಯಾಗಿ ನಿಮಾನ್ಸ್ನಲ್ಲಿ, ವಿದ್ಯಾವರ್ಧಕ ಕಾಲೇಜ್ನಲ್ಲಿ, ಜೈನ್ ಕಾಲೇಜ್ ಬೆಂಗಳೂರಿನಲ್ಲಿ, JSS ಕಾಲೇಜ್ ಆಯುರ್ವೇದಿಕ್ ಕಾಲೇಜ್ನಲ್ಲಿ ಎಲ್ಲವೂ ಕೂಡ ಕೆಲಸ ಮಾಡ್ತಾರೆ. ಆದರೆ ಅಲ್ಲಿಯೂ ಕೂಡ ಓದಿನ ತುಡಿತ ನಿಲ್ಲದೆ ಅವರು 2 ರೀತಿಯಲ್ಲಿ ತಮ್ಮ ಅಭಿವ್ಯಕ್ತಿಯನ್ನ ತೆರೆದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಒಂದು, ಬರಹಕ್ಕೆ ಅವ್ರು ತೆರೆದುಕೊಳ್ತಾರೆ. ಇನ್ನೊಂದು, ಆ ಬರಹಕ್ಕೆ ತೆರೆದುಕೊಳ್ಳುವ ಮೂಲಕ ಸಾರಸ್ವತ ಜಗತ್ತಿನಲ್ಲಿ ತನ್ನ ಅಸ್ತಿತ್ವವನ್ನ ಮೂಡಿಸುವಂತಹ, ಚಾಪು ಮೂಡಿಸುವಂತಹ, ಗುರುತು ಹಚ್ಚುವಂತಹ ಕೆಲಸಕ್ಕೆ ಅವರು ಮುಂದಾಗ್ತಾರೆ. ಇದನ್ನ 2 ರೀತಿಯಲ್ಲಿ ಅವ್ರು ಸಾಧಿಸ್ತಾರೆ. ಒಂದು, ವೈಯಕ್ತಿಕ ಬರಹಗಳ ಮುಖಾಂತರ, ಅಂದ್ರೆ ಮಾನಸಿಕವಾದಂತಹ ತುಡಿತಗಳು ಏನಿದೆ ಅದಕ್ಕೆ ಅಭಿವ್ಯಕ್ತಿಯ ರೂಪವನ್ನ ಕೊಡ್ತಾರೆ. ಕಥೆಗಳನ್ನ ಬರೀತಾರೆ, ಕವನಗಳ ಸಂಕಲನಗಳನ್ನ ತರ್ತಾರೆ, ನಾಟಕಗಳನ್ನ ಬರೀತಾರೆ. ಹೀಗೆ ಅನೇಕ
ಬಹುಮುಖ ನೆಲೆಯಲ್ಲಿ ಅವರ ಅಭಿವ್ಯಕ್ತಿಯನ್ನ ವಿಸ್ತರಿಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಇದ್ರ ಜೊತೆಯಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ತಮ್ಮ ತಂದೆಯ ಕೆ ಕೃಷ್ಣಮೂರ್ತಿಯವರು, ನಾನು ಹೇಳಿದ್ನಲ್ಲ ಕಾವ್ಯಮೀಮಾಂಸಾ ಕ್ಷೇತ್ರದ ವಿಶ್ವಕೋಶ ಅವರು, ಅವರ ಹೆಸರಿನಲ್ಲಿ ಒಂದು ಪ್ರತಿಷ್ಠಾನವನ್ನ ಸ್ಥಾಪಿಸಿ ಅದರ ಮುಖಾಂತರ ಅವರೆಲ್ಲ ಕೃತಿಗಳನ್ನ ಮತ್ತು ಬೇರೆಯವರ ಕೃತಿಗಳನ್ನ ಮರುಮುದ್ರಣ ಮಾಡುವ ಮತ್ತು ಪ್ರಕಟಿಸುವಂತಹ ಒಂದು ಸಮಾಜಮುಖಿ ಸಾಹಸವನ್ನ ಅವರು ಮಾಡ್ತಾರೆ. ಅವ್ರ ಕವಿತೆಗಳ ವಿಚಾರ ಹೇಳಿದೆ, ಕವಿತೆ, ನಾಟಕ ಇತ್ಯಾದಿ ಸೃಜನಶೀಲ ಬರಹಗಳನ್ನ ಕುರಿತು ನೋಡಿದಾಗ ಒಂದು ರೀತಿಯಲ್ಲಿ ಅಲ್ಲಿ ದೇಶ ಪ್ರೇಮ, ನಾಡು ನುಡಿ ಪ್ರೇಮವನ್ನ ನಾವು ನೋಡಬಹುದು. ಜೊತೆಗೆ ವ್ಯಂಗ್ಯ ವಿಡಂಬನೆಯನ್ನು ನೋಡಬಹುದು, ಜೀವನ ಮೌಲ್ಯವನ್ನ ಕುರಿತ ಜಿಜ್ಞಾಸೆಯಲ್ಲಿರೋದನ್ನ ನೋಡಬಹುದು, ಒಂದು ಸಾಮಾಜಿಕ ಕಳಕಳಿಯನ್ನು ಸಹ ನೋಡಬಹುದು. ಇಲ್ಲಿ ವಿಶೇಷವಾಗಿ ನನ್ನ ಗಮನಕ್ಕೆ ಬಂದದ್ದು, ಅವರು ಲೀಲಾ ಹರಿಹರಿ ಲೀಲಾ ಪ್ರಿಯ ಅಂತ ಹೇಳಿ ಅವರು ಇದನ್ನ ಮುಕ್ತಕಗಳನ್ನ ಬರೀತಾರೆ. ಚತುಷ್ಪದಿ ರೂಪದಲ್ಲಿ ಅವರು ಅಂದ್ರೆ 4 ಸಾಲಿನ ಮುಕ್ತಕಗಳನ್ನ ಬರೀತಾರೆ. ಆ ಮುಕ್ತಕಗಳು ಎಷ್ಟು ಚೆನ್ನಾಗಿದೆ ಅಂದ್ರೆ, ನನಗೆ ಸಮಯ ಇಲ್ಲ, ನಿಮ್ಮಲ್ಲಿ ಮುಂದೆ ಕಾರ್ಯಕ್ರಮ ಇದೆ ಅಂತ ಹೇಳ್ತಾ ಇದ್ದಾರೆ ಇವರು. ಮುಕ್ತಕಗಳನ್ನ ಸುಮಾರು 365 ಮುಕ್ತಕಗಳನ್ನ ಬರೀತಾರಲ್ಲ. ಅನಂತರಾಮ್ ಅವರು ಒಂದ್ ಕಡೆ ಅದನ್ನ ದಾಖಲು ಮಾಡ್ತಾರೆ. ಆಧ್ಯಾತ್ಮಿಕ ಚಿತ್ರಣಕ್ಕೊಂದು ಹೊನ್ನ ಚೌಕಟ್ಟು ಅಂತ ಹೇಳಿ ಪ್ರೊಫೆಸರ್ ಕೆ ಅನಂತಮೂರ್ತಿ ಅವರು, ಅನಂತರಾಮ್ ಅವರು ಹೇಳ್ತಾರೆ. ಒಂದು ಆತ್ಮದ ಸ್ವರೂಪವನ್ನ ತಿಳಿಯಲು ಬೇಕಾದ ಸಾಧ್ಯತೆಯ ಕಡೆಗೆ ಒಂದು ಜೀವಿ ಹೇಗೆ ಪಯಣಿಸಬೇಕು ಅನ್ನೋದನ್ನ ಈ ಮುಕ್ತಕಗಳು ನಮಗೆ ಹೇಳ್ತವೆ. ಅದ್ರಲ್ಲಿ ಒಂದು ಪದ್ಯ ನನಗೆ ಮೇಲಿಂದ ಮೇಲೆ ನನ್ನನ್ನ ತಟ್ಟಿದೆ. ಆ ಪದ್ಯ ಹೇಗಿದೆ, ಚತುಷ್ಪದಿ ಹೇಗಿದೆ ಅಂತ ಹೇಳಿದ್ರೆ, ಸ್ವರಗುತ ಮರುಗುತ ಕೊರಗುದರು ನೀನು, ಬರುತ್ತ ತರುತ್ತಿದೆ ಕಾಲವೂ ಕೊನೆಯನು, ಸರಸರನೆ ಮುಗಿಸು ನಿನ್ನೆಲ್ಲ ಕಾರ್ಯವನ್ನು, ಬಿರಬಿರನೆ ಸಾಗಬೇಕು ಬಂದಾಗ ಅವನು, ಹರಿ ಹರಿ ನೀ ಹರಿ ಲೀಲಾ ಪ್ರಿಯ ಅಂತ. ಈ ಜೈನ ಫಿಲಾಸಫಿನಲ್ಲಿ ಮರಣವೇ ಮಹಾನವಮಿ ಅಂತ, ಸಾವನ್ನು ಕೂಡ ಹೇಗೆ ಸ್ವೀಕರಿಸಬೇಕು ಅನ್ನೋದನ್ನ ಅದು ಹೇಳುತ್ತಲ್ಲ. ಆ ರೀತಿಯಲ್ಲಿ ಇವರು ಸಾವಿಗೆ ನಾವು ಹೇಗೆ ಸಿದ್ಧರಾಗಬೇಕು ಅನ್ನೋ ರೀತಿಯಲ್ಲಿ ಈ ಎಲ್ಲ ಆತ್ಮ ಸ್ವರೂಪದ ವಿವೇಚನೆಯನ್ನ ಈ ವಚನಗಳ ಮೂಲಕ ಅಥವಾ ಮುಕ್ತಕಗಳ ಮುಖಾಂತರ ಮಾಡಿರೋದು ಒಂದು. ಇನ್ನೊಂದು, ವಿದ್ಯಾರ್ಥಿಗಳಿಗೋಸ್ಕರವಾಗಿ, ಆಯುರ್ವೇದ ವಿದ್ಯಾರ್ಥಿಗಳಿಗೋಸ್ಕರವಾಗಿಯೇ ಅವರು ಸಂಸ್ಕೃತ ಭಾಷೆಯನ್ನ ಕುರಿತಂತೆ, ವ್ಯಾಕರಣವನ್ನ ಕುರಿತಂತೆ, ವೈದ್ಯಕೀಯ ಸಾಹಿತ್ಯವನ್ನ ಕುರಿತಂತೆ, ಆಯುರ್ವೇದಕ್ಕೆ ಸಂಬಂಧಪಟ್ಟದ ಕುರಿತಂತೆ, ಇಂಗ್ಲಿಷು ಮತ್ತು ಕನ್ನಡ ಎರಡೂ ರೀತಿಯಲ್ಲಿ ಅವರು ಕೆಲಸವನ್ನ ಮಾಡ್ತಾರೆ. ಈ ಒಂದು ಮಾತನ್ನ ಹೇಳಬೇಕು, ಸಾಮಾನ್ಯವಾಗಿ ಒಂದು ಭಾಷೆಯನ್ನ ತಿಳ್ಕೊಳ್ಳೋದೇ ಕಷ್ಟ, ಇನ್ನೊಂದು ಭಾಷೆಯನ್ನ ಕಲಿಯೋದೇ ಕಷ್ಟ. ಅಂಥದ್ರಲ್ಲಿ ಇವರು ಎಷ್ಟರ ಮಟ್ಟಿಗೆ ಲೀಲ ಪ್ರಕಾಂಡ ಪಂಡಿತೆ, ಪ್ರತಿಭಾವಂತೆ ಅಂತ ಹೇಳಿದ್ರೆ, ಅವರು ಕನ್ನಡ, ಸಂಸ್ಕೃತ ಮತ್ತು ಇಂಗ್ಲಿಷು 3 ಭಾಷೆಗಳಲ್ಲಿಯೂ ಕೂಡ ಲೀಲಾಜಾಲವಾಗಿ ವ್ಯವಹರಿಸಬಲ್ಲರು, ಪ್ರವಚನವನ್ನ ಕೊಡಬಲ್ಲರು, ಅನುವಾದವನ್ನ ಮಾಡಬಲ್ಲಂತಹ ಶಕ್ತಿ ಅವರಿಗೆ ಇದೆ. ಇದು ಅಪರೂಪವಾದಂತಹ ಗುಣ ಅಂತ ಹೇಳಿ ನಾನು ಅನ್ಕೊಳ್ತೇನೆ. ಹಾಗಾಗಿ ಅನುವಾದ ಕ್ಷೇತ್ರದಲ್ಲಿ ಈ 3 ನೆಲೆಯಲ್ಲಿಯೂ ಕೂಡ ಅವರು ಭಾಷೆಗಳಲ್ಲಿಯೂ ಕೂಡ ಕೆಲಸವನ್ನ ಮಾಡ್ತಾರೆ. ನನಗೆ ಬಹಳ ಬೇಕಾದಷ್ಟು ಇದೆ. ಈ ಪಂಚತಂತ್ರವನ್ನ ಕುರಿತಂತೆ ಸುಮಾರು 1400 ಶ್ಲೋಕಗಳಿರುವಂತಹ ಪಂಚತಂತ್ರಂ ಅಂತೇಳಿ ಅದನ್ನ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗೆ ತರ್ಜುಮೆ ಮಾಡುವಂತದ್ದಾಗ್ಲಿ, ಅಥವಾ ಕನ್ನಡದ ಭಗವದ್ಗೀತಾ ಅಂತ ಹೇಳಿ DVG ಅವರ ಮಂಕುತಿಮ್ಮನ ಕಗ್ಗ ಏನು 945 ಪದ್ಯಗಳಿದೆ, ಅವುಗಳನ್ನ ಸಂಸ್ಕೃತ ಮತ್ತು ಇಂಗ್ಲಿಷ್ಗೆ ಮಾಡಿರೋದು ಇದೆಯಲ್ಲ, ಇದು ಅದ್ಭುತವಾದಂತಹ ಕೆಲಸ. ಹಾಗೆ ಇಂಗ್ಲಿಷ್ನಲ್ಲಿ ಇರುವಂತಹ ಭಾಷೆಯನ್ನ, ಸಂಸ್ಕೃತ ಭಾಷೆ ಕುರಿತಾದಂತಹ ಕೃತಿಗಳನ್ನ ಕನ್ನಡಕ್ಕೆ ತರುವಂತಹ ಪ್ರಯತ್ನವನ್ನು ಇವರು ಮಾಡಿದ್ದಾರೆ. ಇದರಲ್ಲಿ ಒಂದು ನಾವು ನೆನಪಿನಲ್ಲಿ ಇಡ್ಬೇಕು, ಶಂಕರಾಚಾರ್ಯರ ಮೋಹ ಮುದ್ಗರ ಅನ್ನುವಂಥದ್ದು ಒಂದು ಕೃತಿ ಇದೆ. ಅದು ಸಂಸ್ಕೃತದಿಂದ ಅವರು ಕನ್ನಡಕ್ಕೆ ತಂದಿದ್ದಾರೆ. ಅಂದ್ರೆ ಶಂಕರಾಚಾರ್ಯರ ಉಪದೇಶಗಳು ಏನಿದೆ ಅದು ಜನಸಾಮಾನ್ಯರಿಗೆ ತಲುಪಿಸುವ ನಿಟ್ಟಿನಲ್ಲಿ ಇದು ಒಳ್ಳೆಯ ಕೆಲಸವನ್ನ ಮಾಡ್ತದೆ. ಹಾಗೆ ನೋಡಿದ್ರೆ ಶಂಕರಾಚಾರ್ಯರು ಬದುಕಿದ್ದು 32 ವರ್ಷ, ಅವ್ರ ಶ್ಲೋಕ ಇರೋದು 32 ಇದರಲ್ಲಿ. ವಿಶ್ವ ವೈಚಿತ್ರ್ಯದ ಅನಾವರಣವನ್ನ ಮಾಡುವಂತಹ ಈ ಕೃತಿ ಯಾಕೆ ಗಮನಿಸಬೇಕು ಅಂತ ಹೇಳಿದ್ರೆ, ಅಲ್ಲಿ ಒಂದು ಪ್ರಸ್ತಾವನೆಯನ್ನು ಕೊಡ್ತಾರೆ, ಅಡಿಟಿಪ್ಪಣಿಯನ್ನ ಕೊಡ್ತಾರೆ. ಈ ಪ್ರಸ್ತಾವನೆ ಮತ್ತು ಅಡಿಟಿಪ್ಪಣಿ ಹಾಗೆ ನೋಡಿದ್ರೆ ಅನುವಾದದ ಬಹುತೇಕ ಕೃತಿಗಳಿಗೆ ದೊಡ್ಡ ದೊಡ್ಡ ಪ್ರಸ್ತಾವನೆಯನ್ನ ಲೀಲಾ
ಕೊಡ್ತಾರೆ. ಆ ಪ್ರಸ್ತಾವನೆ ಓದಿದ್ರೆ ಸಾಕು ಇವರ ಓದಿನ ವ್ಯಾಪ್ತಿ ಎಷ್ಟಿದೆ, ಒಂದು ಗ್ರಹಿಕೆ ಯಾವ ಪ್ರಮಾಣದ್ದು ಅಂತ ನಮ್ಗೆ ಸ್ಪಷ್ಟವಾಗುತ್ತೆ. ಆ ಅಡಿ ಟಿಪ್ಪಣಿ ಮತ್ತು ಪ್ರಸ್ತಾವನೆಯನ್ನು ಇಟ್ಕೊಂಡೇ ನಾವು ಹೊಸ ಹೊಸ ವ್ಯಾಖ್ಯಾನವನ್ನ ಮಾಡ್ಲಿಕ್ಕೆ, ವಿಮರ್ಶೆ ಮಾಡ್ಲಿಕ್ಕೆ, ಮತ್ತೆ ಕಂಪೇರಿಟಿವ್ ಸ್ಟಡಿ ಮಾಡ್ಲಿಕ್ಕೆ ಅಥವಾ PhD ಮಾಡ್ಲಿಕ್ಕೆ ತುಂಬಾ ಗ್ರಾಸವನ್ನ ಇವು ಒದಗಿಸ್ತವೆ. ಹಾಗಾಗಿ ಇವರ ಅನುವಾದವನ್ನ ಮತ್ತೆ ಭಾಷಣ ನಾಟಕಗಳನ್ನ ಕನ್ನಡ ಅನುವಾದವನ್ನು ವೈಯಕ್ತಿಕವಾಗಿಯೂ ಕೂಡ ಮಾಡಿದ್ದಾರೆ, ಮತ್ತೆ ಅವರ ತಂದೆಯ ಜೊತೆಗೂಡಿನೂ ಕೂಡ ಮಾಡಿದ್ದಾರೆ ಅನ್ನೋದನ್ನ ಗಮನಿಸಬೇಕು. ಹಾಗಾಗಿ ಇನ್ನ ಕಾವ್ಯ ಮೀಮಾಂಸೆಗೆ ಸಂಬಂಧಿಸಿದಂತಹ ಕೃತಿಗಳನ್ನ ಸುಮಾರು ಬರೆದಿದ್ದಾರೆ. ಅದು ಕವಿ ವಿವೇಚನೆ ಆಗಿದ್ದಿರಬಹುದು, ವಸ್ತು ವೈವಿಧ್ಯ ಆಗಿದ್ದಿರಬಹುದು, ಲೇಖನೋಲ್ಲಾಸ, ಹಿಂಗೆ ಸುಮಾರು ಕೃತಿಗಳನ್ನ ಬರೆದಿದ್ದಾರೆ. ಇಲ್ಲಿ ಮುಖ್ಯವಾಗಿ ನಾವು ಹೇಳ್ಬೇಕಾದದ್ದು ಅಂತ ಹೇಳಿದ್ರೆ ಕಾವ್ಯ ರಚನೆಯ ಸಿದ್ಧತೆಯನ್ನ ಹೇಗೆ ಮಾಡಬೇಕು, ರಸಾನುಭೂತಿಯನ್ನ ಹೇಗೆ ಪಡಿಬಹುದು, ಅದರ ಅಗತ್ಯ ಏನಿದೆ, ಕವಿಗೆ ಇರಬೇಕಾದಂತಹ ಮನೋಧರ್ಮ ಏನು ಅನ್ನುವುದನ್ನ ತುಂಬಾ ಅಚ್ಚುಕಟ್ಟಾಗಿ, ಅಂದ್ರೆ ಬೇಸರ ಬಾರದಂತೆ ಅವರು ಪ್ರಕಟಪಡಿಸಿರುವುದನ್ನ ಮತ್ತು ಸಮಚಿತ್ತ ಮನಸ್ಥಿತಿಯನ್ನು ರೂಪಿಸಿಕೊಳ್ಳುವಂತಹ ರೀತಿಯಲ್ಲಿ ಮತ್ತು ಚಿಂತನೆ ಮತ್ತು ಆಧ್ಯಾತ್ಮಿಕತೆಗೆ ಸಂಬಂಧಪಟ್ಟಂತಹ ಅನೇಕ ಕೃತಿಗಳನ್ನ ಮಾಡಿದ್ದಾರೆ. ಇನ್ನು ಲೀಲಾ ಅವರ ಸಾಹಸ ಏನು ಅಂತ ಹೇಳಿದ್ರೆ ಅವರ ತಂದೆಯ ಕೃತಿಗಳನ್ನ ಪ್ರತಿಷ್ಠಾನದ ಅಡಿಯಲ್ಲಿ ಮರುಮುದ್ರಣ ಮಾಡಿರುವಂಥದ್ದು. ಮತ್ತು ಕಾಲ, ಇವತ್ತಿನ ಕಾಲ ಇದೆಯಲ್ಲ, ಮತ್ತು ಓದಿನ ಅಭಿರುಚಿ ತುಂಬಾನೇ ಬದಲಾಗಿ ಬಿಟ್ಟಿದೆ. ವಿದ್ಯಾರ್ಥಿಗಳ ಆಯ್ಕೆಯೂ ಕೂಡ ಬದಲಾಗಿದೆ. ಇಷ್ಟೆಲ್ಲ ಬದಲಾಗಿದ್ರು ಕೂಡ ನಾವು ಮೂಲ ನೆಲೆಯನ್ನ ನಾವು ತಲುಪಲೇಬೇಕಾಗತ್ತೆ. ಜ್ಞಾನದ ಉದ್ಯೋಗಾರ್ಥವಾದಂತಹ ಓದಿನಲ್ಲಿ 2 ಕ್ರಮ. ಒಂದು ಉದ್ಯೋಗಕ್ಕೋಸ್ಕರವಾಗಿ ಮಾರ್ಕ್ಸ್ ಪಡೀಲಿಕ್ಕೆ, ಇನ್ನೊಂದು ಜ್ಞಾನಕ್ಕಾಗಿರ್ಬೋದು. ಅರಿವೇ ಗುರು ಅಂತ ಹೇಳಿ ಅಲ್ಲಮ್ಮ ಹೇಳ್ತಾನಲ್ಲ, ಆ ನೆಲೆಯಲ್ಲಿ ಇವರ ಕೃತಿಗಳನ್ನ, ಕೆ ಕೃಷ್ಣಮೂರ್ತಿಯವರ ಕೃತಿಗಳನ್ನ ನಾವು ತಿಳ್ಕೋಬೇಕಾಗತ್ತೆ, ಓದ್ಬೇಕಾಗತ್ತೆ. ಅದರ ಹಿನ್ನೆಲೆಯಲ್ಲಿ ಮುಂದಿನ ವಿಹಾರವನ್ನ ನಾವು ಕೈಗೊಳ್ಬಹುದು. ಅದರ ವರ್ತಮಾನ ಹೇಗಾಗಿದೆ, ಈಗಿನ ವಿದ್ಯಾರ್ಥಿಗಳನ್ನ, ಅದು ಸಂಸ್ಕೃತ ಆಗಿದ್ದಿರ್ಬೋದು, ಕನ್ನಡ ಆಗಿದ್ದಿರ್ಬೋದು, ಇಂಗ್ಲಿಷ್ ಲ್ಯಾಂಗ್ವೇಜ್ ಓದುವಂತ ವಿದ್ಯಾರ್ಥಿಗಳನ್ನ ಕೇಳಿ, ಅವ್ರಿಗೆ ವ್ಯಾಕರಣ ಬೇಕಿಲ್ಲ, ಕಾವ್ಯಮೀಮಾಂಸೆ ಬೇಕಿಲ್ಲ, ಛಂದಸ್ಸು ಗೊತ್ತಿಲ್ಲ, ಇದೆಲ್ಲದರ ಸಂಪರ್ಕವಿಲ್ಲದೆ ಸಾಧಿಸ್ತೀನಿ ಅಂತ ಹೊರಡ್ತಾರಲ್ಲ, ಅವರ ಗ್ರಹಿಕೆ ಮತ್ತು ಸಾಧ್ಯತೆಯ ಮಟ್ಟ ಏನು ಅಂತೇಳಿ ನಾವು ಅನುಮಾನ ಪಡಬೇಕಾಗಿದೆ, ಪ್ರಶ್ನೆಯನ್ನ ಮಾಡ್ಬೇಕಾಗಿದೆ. ನಾನು ಆಗ್ಲೇ ಹೇಳಿದ ಹಾಗೆ ಕೃಷ್ಣಮೂರ್ತಿಯವರು ದಂಡಿ ಆಗಿದ್ದಿರ್ಬೋದು, ಬಾಮಹ, ಮಮ್ಮಟ, ರಾಜಶೇಖರ, ಆನಂದವರ್ಧನ, ಇವರೆಲ್ಲ ಕೃತಿಗಳನ್ನು ಕೂಡ ಅವರು ಪ್ರಸ್ತಾವನೆಯ ಸಮೇತವಾಗಿ ಒಂದು ಕನ್ನಡ ಲಿಪಿಯಲ್ಲಿ ಖಂಡೀಕರಿಸಿ ಅದಕ್ಕೆ ವ್ಯಾಖ್ಯಾನವನ್ನ, ವಿವರಣೆಯನ್ನ ಅವರು ಕೊಡ್ತಾರಲ್ಲ, ಕಾವ್ಯ ಮೀಮಾಂಸೆ ಕ್ಷೇತ್ರದ ವಿಶ್ವಕೋಶ ನಾನು ಹಾಗೆ ಹೇಳಿದೆ. ಅದನ್ನ ಈ ಕೃತಿಗಳನ್ನ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಇಷ್ಟೆಲ್ಲವೂ ಇಲ್ಲಿ ಯಾರು ಋಣ ದೊಡ್ಡದು ಒಂದು ಪ್ರಶ್ನೆ ಕಾಡ್ತಾ ಇದೆ ನಮ್ಗೆ. ತಂದೆಯ ಹೆಸರನ್ನ ಚಿರಸ್ಥಾಯಿಗೊಳಿಸ್ತಾ ಇರುವಂತಹ ಮಗಳ ಶ್ರಮ ದೊಡ್ಡದು, ಇಂತಹ ಮಗಳನ್ನ ಹೆತ್ತ ತಂದೆಯ ಋಣ ದೊಡ್ಡದು, ಯಾವ ದೊಡ್ಡದು ಅನ್ನುವಂತಹ ಪ್ರಶ್ನೆ ನಮ್ಮನ್ನು ಕಾಡ್ತದೆ. ಸದ್ಗತಿ ಬೇಕು ಅಂತ ಹೇಳಿದ್ರೆ ಗಂಡು ಮಗುವೇ ಇರಬೇಕು ಅಂತೇಳಿ ನಮ್ಮ ಪೋಷಕರು ಬಯಸ್ತಾರಲ್ಲ, ಇಂಥ ಮಗಳು ಯಾಕೆ ಬೇಡ ಅಂತ ನನ್ನ ಪ್ರಶ್ನೆ. ಇಂಥ ಮಗಳಿದ್ರೆ ಅದು ಗಂಡು ಅನ್ನೋದೇ ಬೇರೆ, ಅದಕ್ಕೆ ಸರಿಸಾಟಿಯನ್ನ, ಹೆಣ್ಣಿನ ಚೈತನ್ಯಕ್ಕೆ ಸರಿಸಾಟಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆಸ್ತಿ ಮತ್ತು ಬೌದ್ಧಿಕತೆ, ಮಗ ಬಯಸ್ತಾನೆ ಆಸ್ತಿಯನ್ನ, ಈ ಮಗಳು ಬಯಸ್ತಾಳೆ ಬೌದ್ಧಿಕತೆಯನ್ನ. ಆಸ್ತಿ ನಶ್ವರವಾದದ್ದು, ಬೌದ್ಧಿಕ ಚಿರಸ್ಥೇಯವಾದಂತಹ ಸಂಪತ್ತು, ಉಳಿಯುವಂತ ಎಲ್ಲ ಕಾಲಕ್ಕೂ ಮತ್ತು ಎಲ್ಲರಿಗೂ ಬೇಕಾದದ್ದು. ಅಂತಹ ಬೌದ್ಧಿಕತೆಯನ್ನ ಒಪ್ಪಿಕೊಂಡು ಬದುಕನ್ನ, ಅಂದ್ರೆ ತನ್ನ ಸಾರಸ್ವತ ಲೋಕದ ಬದುಕನ್ನ ಕಟ್ತಾ ಇರೋದು ಇದೆಯಲ್ಲ, ದೇಶ ವಿದೇಶಗಳಿಗೆ, ಯಾವ್ಯಾವುದೋ ಗೋಷ್ಠಿಗಳಿಗೆ, ಉಪನ್ಯಾಸಗಳಿಗೆ, ಕವಿಗೋಷ್ಠಿಗಳಿಗೆ ಅವರು ಒಂದು ದೊಡ್ಡ ಯುರೋಪ್ ಕಂಟ್ರೀಸ್ ಆ ಕಡೆ ಎಲ್ಲ ಸುತ್ತು ಬಂದಿದ್ದಾರೆ. ಅಂದ್ರೆ ಸಾಂಸ್ಕೃತಿಕ ರಾಯಭಾರಿಯಾಗಿ ಲೀಲಾ ಅಲ್ಲೆಲ್ಲವೂ ಕೂಡ ಹೋಗಿ ಬಂದಿರೋದನ್ನ ನಾವು ಕಾಣ್ಬಹುದು. ಇದನ್ನೆಲ್ಲ ಆದ್ರೂ ಕೂಡ ಆಕೆ ನೋಡ್ತಾ ಇದ್ರೆ ನಾನು ಏನೂ ಮಾಡಿಲ್ಲ, ನಾನು ತಿಳುವಳಿಕೆ ಕಡಿಮೆ ನನಗೆ ಅಂತ ಯಾವ ಹಮ್ಮು ಬಮ್ಮು ಇಲ್ದೇನೆ ಅದೇ ಸರಳತೆ, ಅದೇ ವಿನಯವಂತಿಕೆ ನಮ್ಮನ್ನೆಲ್ಲ ನೆನೆಸ್ಕೊಳ್ಳೋದನ್ನ ನಾನು ನೋಡಿ ನನಗೆ ಖುಷಿ ಆಗುತ್ತೆ. ನಾನು ಕುಲಪತಿಯಾಗಿದ್ದಾಗ ಬಾಲಭಾರತಂ ಅನ್ನೋದಕ್ಕೆ ಒಂದು ಪುಸ್ತಕ ಪುರಸ್ಕಾರವನ್ನ ನಾವು ನಮ್ಮ ವಿಶ್ವವಿದ್ಯಾನಿಲಯ ಕೊಟ್ಟಿತ್ತು.
ಮಲ್ಲೇಪುರಂ ಅವರು ಇದ್ದಾಗ್ಲೂ ಕೂಡ ಅಂಥದ್ದೇ ಒಂದು ಬಹುಮಾನವನ್ನ ಅವರು ಪಡೆದಿದ್ರು. ಅಂದ್ರೆ ನಿರಂತರವಾಗಿ 2 ಪ್ರಶಸ್ತಿಗಳನ್ನ ಒಂದು ವಿಶ್ವವಿದ್ಯಾನಿಲಯದಿಂದ ಪಡೆಯೋದು ಅಂತ ಹೇಳಿದ್ರೆ ಅದು ತಮಾಷೆಯ ಸಂಗತಿಯಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಆಕೆಯ ಶಕ್ತಿಯನ್ನ ತೋರಿಸುವಂತಹ ವಿಚಾರ. ಜೊತೆಗೆ ತಾಯಿಯಾಗಿ ಮತ್ತೆ ಮಡದಿಯಾಗಿ ಕೇಶವ ಅವರನ್ನ ಕೇಳ್ಬೇಕು ನಾವು ಹೆಂಗೆ ಅಂತ. ಆದ್ರೆ ತಾಯಿಯಾಗಿ ಆ 2 ಮಕ್ಕಳನ್ನ ಓದು ರ್ಯಾಂಕ್ ಬರೆಸಿ ದೊಡ್ಡ ಪ್ರಮಾಣದಲ್ಲಿ ಒಂದು ದೊಡ್ಡ ಸ್ಥಾನದಲ್ಲಿ ಇರಿಸುವಂತಹ ದಡ ಮುಟ್ಟಿಸುವಂತಹ ಕೆಲಸ ಮಾಡಿದಾರಲ್ಲ, ಅದು ನಾವು ಗಮನಿಸಬೇಕಾದದ್ದು. ಅಂದ್ರೆ ಒಂದು ಹೆಣ್ಣಿನ ಮನಸ್ಸು ಮಾಡಿದ್ರೆ ಒಂದಿನ ಹೆಣ್ಣಿನ ಕ್ರಿಯಾಶೀಲತೆ ಹೇಗೆಲ್ಲ ಕೆಲಸ ಮಾಡ್ತದೆ ಮತ್ತೆ ಹೇಗೆ ಇರಬಲ್ಲದು ಯಶಸ್ಸನ್ನ ಪಡಿಬಲ್ಲದು ಅನ್ನೋದಕ್ಕೆ ಲೀಲಾ ಅವರ ಬದುಕು ಒಂದು ಮಾರ್ಗದರ್ಶನ ಆಗ್ತದೆ. ಇದನ್ನ ನಾನು ಫ್ರೆಂಡು ಇದು ಅಂತ ಹೇಳೋದಿಲ್ಲ. ನನಗಿಂತ ಭಾರಿ ಚಿಕ್ಕಾಕಿ, ಹೆಚ್ಚು ಕಡಿಮೆ ಒಂದು 7-8 ವರ್ಷದ ಆಗಿ ಚಿಕ್ಕ ಹೆಣ್ಮಗಳು. ಆದರೆ ಯಾಕೆಂದ್ರೆ ನಾನು ಹುಟ್ಟಿದ್ದು 50-100, ಲೀಲಾ ಹುಟ್ಟಿದ್ದು 60ರಲ್ಲಿ. ಹಾಗಾಗಿ ಈ ವಯೋಮಾನದ ಮತ್ತು ನಮ್ಮ ಪರಿಚಯದ ಅಂತರದ ನಡುವೆಯೂ ಕೂಡ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತಿನ ದಾಂಪತ್ಯದ ಬದುಕು ಎತ್ತ ಸಾಗ್ತಿದೆ, ಏನಾಗ್ತಿದೆ ಅಂತ ಹೇಳಿ ಪತ್ರಿಕೆಗಳ ಮುಖಾಂತರ, ಮಾಧ್ಯಮಗಳ ಮುಖಾಂತರ ನಾವು ಓದ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಅಂಥದ್ರಲ್ಲಿ ಈ ಎಲ್ಲ ಸಾಧ್ಯತೆಗಳನ್ನ ಬಹಳ ಶ್ರದ್ಧೆ ಮತ್ತು ನಿಷ್ಠೆ ಆಸಕ್ತಿಯಿಂದ ನಿರ್ವಹಿಸ್ತಾ ಇರುವಂತಹ ಲೀಲಾ ಇದೆಲ್ಲ ಹೆಂಗ್ ಸಾಧ್ಯ ಆಯ್ತು? ಈಗ ಒಂದು ಗ್ರಂಥಾಲಯ ಮಾಡಿದ್ದಾರೆ, ಅವರ ಅಪ್ಪನ ಹೆಸರಿನಲ್ಲಿ ಗ್ರಂಥಾಲಯ ಮಾಡಿದ್ದಾರೆ. 50,000 ಪುಸ್ತಕಗಳನ್ನ ಈಗಾಗಲೇ ಇಂಗ್ಲಿಷು, ಸಂಸ್ಕೃತ, ಕನ್ನಡದನ್ನ ಕಲೆ ಹಾಕಿದ್ದಾರೆ ಅಂತ ನಾನು ಕೇಳಿದ್ದೀನಿ. ನಾನು ಇನ್ನು ನೋಡಿಲ್ಲ. ಅದನ್ನ ನೋಡಿದ್ರೆ ಇನ್ನೂ ಹೆಚ್ಚು ಮಾತಾಡ್ತಿದ್ನ ಏನೋ ಗೊತ್ತಿಲ್ಲ. ಅದೊಂದು ದೊಡ್ಡ ಕೆಲಸ. ಈ ಎಲ್ಲ ಕೆಲಸಗಳಿಗೆ ಹಿಂದೆ ಒಬ್ರು ಇರ್ಲೇಬೇಕಲ್ಲ. ಅದು ಯಾರೂ ಅಲ್ಲ, ಕೇಶವ ಪ್ರಕಾಶ್ ಅವರು ಇರೋದು, ಅವರ ಪತಿ ಇರುವಂಥದ್ದು. ಅವರ ಸಾಧನೆಯ ಊರುಗೋಲು ಅವ್ರು ನೋಡಿದ್ರೆ ಹಂಗೆ ಅನ್ಸೋದೇ ಇಲ್ಲ. ಆದ್ರೆ ಹೆಂಡತಿ ಬಗ್ಗೆ ಬಹಳ ಅಭಿಮಾನ, ಪ್ರೀತಿ ಇದೆ ಕೇಶವ ಪ್ರಕಾಶ್ ಅವರಿಗೆ. ಅವರ ಸಾಧನೆಯ ಬೆನ್ನೆಲುಬಾಗಿ, ಊರುಗೋಲಾಗಿ ನಿಂತ್ಕೊಂಡಿದ್ದಾರೆ. ಒಂದು ಗಂಡುನ ಯಶಸ್ಸಿನ ಹಿಂದೆ ಹೆಣ್ಣಿರ್ತದೆ, ಅದೇನು ದೊಡ್ಡ ವಿಚಾರ ಅಲ್ವೇ ಅಲ್ಲ ನಮಗೆ. ಯಾಕೆ ನಮ್ಮ ಸಾಮಾಜಿಕ, ನಮ್ಮ ಪರಂಪರೆ ಒಪ್ಪಿತವಾದಂಥ ಸಂಗತಿ. ಅದು ಅವ್ರ ಡ್ಯೂಟಿ, ಕರ್ತವ್ಯ ಅಂತ ಹೇಳಿ ಭಾವಿಸುತ್ತೆ. ಆದ್ರೆ ಒಂದು ಹೆಣ್ಣಿನ ಸಾಧನೆ ಹಿಂದೆ ಗಂಡ ಇರೋದು ಇದೆಯಲ್ಲ ತುಂಬಾ ಅಪರೂಪದ ಸಂಗತಿ. ಹಾಗಾಗಿ ಈ ಅಪರೂಪದ ಒಂದು ದಾಂಪತ್ಯ ನಡೆಸಿದಂಥವ್ರು, ಅದ್ರ ಮುಖಾಂತರ ಗಂಡನ ಪತಿಯ ಬೆಂಬಲವರಿಗೆ ಇಷ್ಟೆಲ್ಲ ಸಾಧನೆ ಮಾಡಿದಂತಹ ಲೀಲಾ ಅವರ ಕೆಲಸ ಇದೆಯಲ್ಲ, ಆ ಕೆಲಸಕ್ಕೆ ಸಾಕಷ್ಟು ಪುರಸ್ಕಾರಗಳು, ಪ್ರಶಸ್ತಿಗಳು ಸಿಕ್ಕಿದ್ದಾವೆ. ಅದು ಸಾವಿತ್ರಮ್ಮ ದೇಜಗೋ ಪ್ರಶಸ್ತಿ ಆಗಿದ್ದಿರ್ಬೋದು, ಅಥವಾ ಸೌದೋತಿತ ಪ್ರಶಸ್ತಿ ಆಗಿದ್ದಿರ್ಬೋದು, ಅಥವಾ ಕರ್ನಾಟಕ ಜಿಲ್ಲಾ ಪರಿಷತ್ತಿನ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಆಗಿದ್ದಿರ್ಬೋದು, ನಾಲ್ವಡಿ ಕೃಷ್ಣರಾಜ ಒಡೆಯರ ದತ್ತಿ ಪ್ರಶಸ್ತಿ ಆಗಿದ್ದಿರಬಹುದು. ಹೀಗೆ ಅನೇಕ ಪ್ರಶಸ್ತಿಗಳಿಗೆ ಮನ್ನಣೆಗಳಿಗೆ ಈ ಲೀಲಾ ಪ್ರಕಾಶ್ ಅವರು ಪುರಸ್ಕಾರವನ್ನ ಒಳಗಾಗಿದ್ದಾರೆ. ಅವರು ಪಡೆದಿದ್ದಾರೆ, ಗಳಿಸಿದ್ದಾರೆ. ಇನ್ನೂ ಕೂಡ ನಾನು ಹೇಳೋದು, ಈ ಹೊತ್ತಿನಲ್ಲಿ ಹೇಳಬೇಕಾದದ್ದು ಏನಪ್ಪಾ ಅಂತ ಹೇಳಿದ್ರೆ, ಅವರ ಈ ಪ್ರಶಸ್ತಿ ಮತ್ತು ಅವರ ಸೇವೆ, ಕ್ರಿಯಾಶೀಲತೆ ಅದು ಇಲ್ಲಿಗೆ ನಿಲ್ಲೋದಲ್ಲ. ಯಾಕೆ ಅಂತ ಹೇಳಿದ್ರೆ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಉನ್ನತೋನ್ನತ ಪ್ರಶಸ್ತಿ ಸಿಗಲಿ, ಅದಕ್ಕೆ ಅವರು ಅರ್ಹರು ಕೂಡ. ಅವ್ರೇನಾದ್ರೂ ಬೆನ್ನತ್ತಿ ಹೋಗ್ಬೇಕಾದದ್ದಿಲ್ಲ, ಬರ್ತದೆ, ನಾವು ಕಾಯ್ಬೇಕಷ್ಟೇ. ಅಂತ ಪ್ರಶಸ್ತಿಗಳು ಸಿಗಲಿ. ಅವರ ಈ ಕ್ರಿಯಾಶೀಲತೆ ಎಲ್ಲೂ ಕೂಡ ಕುಂದು ಬಾರದಂತೆ ನಿರಂತರವಾಗಿ ಚಲನಶೀಲ ಆಗಲಿ. ಅವರಿಗೆ ಆಯಸ್ಸು, ಆರೋಗ್ಯ ಎಲ್ಲವೂ ಕೂಡ ಸಿಗಲಿ ಅಂತ ಹೇಳಿ ಶುಭವನ್ನ ಕೋರ್ತಾ ನನ್ನ ಕೆಲವು ಅಭಿನಂದನೆ ಮಾತುಗಳಿಗೆ ಮುಕ್ತಾಯ ಹಾಡ್ತಿದ್ದೇನೆ. ನಮಸ್ಕಾರ.
ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ತೇನ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ನಿನ್ನೆ ನೀವೆಲ್ಲ ಶ್ರೀರಾಮನ ಬಗ್ಗೆ ಆಚರಿಸಿದ್ದೀರಿ. ಜಗದ್ಗುರುವಾದ ಶ್ರೀಕೃಷ್ಣನ ಜ್ಞಾಪಿಸ್ಕೊಳ್ತಾ ಡಾಕ್ಟರ್ ಕೆ ಕೃಷ್ಣಮೂರ್ತಿಗಳವರ ಮಗಳಾಗಿ ಇವತ್ತು ನನಗೆ ಈ ಸನ್ಮಾನವನ್ನ ಕೊಟ್ಟಂತಹ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ನಮ್ಮ ಮಡ್ಡಿಕೆರೆ ಗೋಪಾಲ್ ಅವ್ರನ್ನ ನಾ ಪ್ರಪ್ರಥಮವಾಗಿ ವಂದಿಸ್ತೇನೆ. ಆನಂತರವಾಗಿ ಈ ನಾಡು ಕಂಡ ಅಪರೂಪದ ಕಾಣ್ಕೆ ಅಂತಾನೆ ನಾನು ಹೇಳ್ತಾ ಇರ್ತೀನಿ CPK ಅವರು. ಅಂತವರು ಈ ಸಭೆಗೆ ಬಂದಿರುವಂತಹದ್ದು ನನ್ನ ಪೂರ್ವ ಸುಕೃತ ಅಂತ ಅನ್ಕೊಳ್ತೀನಿ. ಹಾಗೆಯೇ ಕುಲಪತಿಗಳಾಗಿ ಅನೇಕ ರೀತಿಯಾದಂತಹ ಕಷ್ಟಗಳನ್ನ ಮುನ್ನಡೆದು ಅವರು ಸಾಧನೆಯನ್ನ ಮಾಡಿ ಸ್ತ್ರೀ ಕುಲಕ್ಕೆ ಮಾದರಿಯಾದಂತಹ ಪದ್ಮಾಶೇಖರ್ ಅವರು ನನ್ನ ಬಗ್ಗೆ 2 ಅಭಿನಂದನೆಗಳ ಮಾತನ್ನ ಆಡಿದಾರಲ್ಲ, ಅದು ಎಲ್ಲಕ್ಕಿಂತ ದೊಡ್ಡ ಪ್ರಶಸ್ತಿ ಅಂತ ಅನ್ಕೊಳ್ತೇನೆ. ಡಿಲಿಟ್ ಯೋಗದವ್ರು ಯಾಕೆ ಕೊಟ್ರು ನಿಮ್ಗೆ ಅಂತ ಕೇಳಿದ್ದಾರೆ ಅನೇಕರು. ಅದಕ್ಕೆ ನಾನು ಉತ್ತರವಾಗಿ ಹೇಳ್ಬೇಕಾದ್ರೆ, ಯೋಗ ಅನುಸಂಧಾನ ಒಂದು ಏನು ಯೂನಿವರ್ಸಿಟಿ ಇದೆ, ಎಸ್ ವ್ಯಾಸ ಯೋಗ ಅನುಸಂಧಾನ ಅಂತ, ಅಲ್ಲಿ ವಿವೇಕಾನಂದ ವಿಶ್ವವಿದ್ಯಾಲಯ, ಅಲ್ಲಿ ಅವರು ಯೋಗವನ್ನು ಅಭ್ಯಸಿಸ್ತಾರೆ. ಸುಶ್ರುತ ಆಯುರ್ವೇದ ಕಾಲೇಜ್ ಅಂತ ಕೂಡ ಇದೆ. ಮತ್ತೆ ಬೇರೆ ಬೇರೆ ಫ್ಯಾಕಲ್ಟೀಸ್ ಕೂಡ ಅಲ್ಲಿ ಇದೆ. ಯಾರಾದರೂ ಈಗ ನಾವು ಅಕ್ಷರ ಜ್ಞಾನದಲ್ಲಿ ಕೃಷಿಯನ್ನ ಮಾಡಿದರೆ, ಕೆಲಸವನ್ನು ಮಾಡಿದರೆ, ಸಂಶೋಧನೆಯನ್ನ ಮಾಡಿದರೆ ಅದನ್ನ ಗುರುತಿಸಿ ಕೊಡುವಂತಹ ಪ್ರಶಸ್ತಿ ಇದು ಡಿಲಿಟ್ ಅನ್ನುವಂಥದ್ದು. ಇದು ಡಾಕ್ಟರ್ ಆಫ್ ಲೆಟರ್ಸ್ ಅಂತ ಅವರು ಕೊಟ್ಟಿರುವಂತಹ ಪ್ರಶಸ್ತಿಯ ಹೆಸರು. ನಿಮಗೆ ಎಲ್ಲ ಆಶ್ಚರ್ಯ ಆಗ್ಬೋದು, ಉಪನಿಷತ್ತಲ್ಲಿ ಏನನ್ನ ಹೇಳಿದ್ದಾರೋ ಸಂಸ್ಕೃತದಲ್ಲಿ ಅದೆಲ್ಲವನ್ನ ನಾವು ಆಯುರ್ವೇದದಲ್ಲೂ ನೋಡಬಹುದು, ಅದೇ ರೀತಿಯಾಗಿ ಯೋಗದಲ್ಲೂ ನೋಡಬಹುದು. ಅಷ್ಟಾಂಗ ಆಯುರ್ವೇದದಲ್ಲಿ ಪ್ರತಿಯೊಂದು ಸತ್ಯವನ್ನೇ ಮಾತಾಡಬೇಕು, ಮಾತಿಂದ ಕದಿಯಬಾರದು, ಇಂದ್ರಿಯ ನಿಗ್ರಹ ಮಾಡಬೇಕು, ಮತ್ತೆ ತ್ರಿದೋಷಗಳಿಂದ ದೂರ ಆಗಬೇಕು, ಯಾವಾಗಲೂ ಗೌರವಿಸಬೇಕು, ಏಕಚಿತ್ತತೆಯನ್ನು ಹೊಂದಿರಬೇಕು. ಎಲ್ಲವೂ ಕೂಡ ಸತ್ಯಂ ವದ ಧರ್ಮಂ ಚರ ಸ್ವಾಧ್ಯಾಯ ಮಾಪ್ರಮದಃ ಅಂತ ಏನನ್ನ ತೈತೇರಿಯೋಪನಿಷತ್ತಲ್ಲಿ ಹೇಳಿದ್ರು, ಅದನ್ನೇ ತಥಾವತ್ತಾಗಿ ಅಷ್ಟಾಂಗ ಆಯುರ್ವೇದದಲ್ಲಿ ಹೇಳೋದು ನೋಡ್ತೀವಿ. ಹಾಗೆಯೇ ಆಯುರ್ವೇದದಲ್ಲಿಯೂ ಹಿತಾಯು ಅಂತ ಹೇಳುವಾಗ ನೋಡ್ತೀವಿ. ಅಂದ್ರೆ ಒಂದನ್ನ ಬಿಟ್ಟು ಇನ್ನೊಂದಿಲ್ಲ, ಮಾರ್ಗಗಳು ವಿಭಿನ್ನವಾದರೂ ಆ ಪಡೆಯುವಂತಹ ಕೊನೆಯ ಸ್ಥಿತಿ ಇದೆಯಲ್ಲ, ಪರಮಹಂಸ ಸ್ಥಿತಿ, ಯಾವ ವಿಭಾಗದಿಂದ ಹೋದ್ರೂ ಅದು ಆತ್ಯಂತಿಕ ಅನ್ನುವಂಥದ್ದನ್ನ ಎತ್ತರಕ್ಕೇರಿದ ವ್ಯಕ್ತಿಗಳು ನೋಡಿರ್ತಾರೆ. ಹಾಗಾಗಿಯೇ ಇಂದು ಕೊಟ್ಟಿದ್ದಾರೆ. ಈ ಸನ್ಮಾನದಿಂದ ಸಂತೋಷಕ್ಕಿಂತ ಹೆಚ್ಚಾಗಿ ಜವಾಬ್ದಾರಿ ಹೆಚ್ಚಿದೆ. ಯಾಕೆಂದ್ರೆ ವಿವೇಕಾನಂದರ ಜನ್ಮ ದಿನೋತ್ಸವದಂದು ದೊರೆದಂತಹ ಈ ಪ್ರಶಸ್ತಿ ಏನಿದೆ, ನರೇಂದ್ರ ಮೋದಿಯವರು ಹೇಗೆ ನರೇಂದ್ರ ಅವರು ಇವತ್ತು ಎಷ್ಟು ವಿಶ್ವವಿಖ್ಯಾತರಾಗಿದ್ದಾರೆ, ನರೇಂದ್ರ ಹೆಸರಿನ ವಿವೇಕಾನಂದ ಆಗಿದ್ದಾರೆ. ಆ ವಿವೇಕಾನಂದರ ಹೆಸರಿನಲ್ಲಿ ತಗೊಂಡ ನಾನು ಇನ್ನೂ ವಿವೇಕವನ್ನ, ಪ್ರಜ್ಞೆಯನ್ನ, ಪ್ರತಿಭೆಯನ್ನ, ಪ್ರಾಗಲ್ಭ್ಯವನ್ನ ಹೆಚ್ಚಿಸ್ಕೊಳ್ಬೇಕಾದಂತ ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಈ ಎಲ್ಲ ವಿಷಯಗಳಿಗೆ ನಾನೇನಾದ್ರೂ ಇವತ್ತು ಮಾಡಿದ್ದೀನಿ ಅಂದ್ರೆ ತಂದೆ ತಾಯಿ 2 ಆಗಿ ನಿಂತು ನನ್ನ ಯಜಮಾನರು ಮಾಡಿರೋದು ಖಂಡಿತ ಗೌರವ ಇವತ್ತು ಅವ್ರಿಗೆ ಸಲ್ಲಬೇಕಾಯ್ತು. ನಿಮ್ಮ ಪಕ್ಕದಲ್ಲಿ ಯಾಕೆ ಬರ್ಲಿಲ್ಲ ಅಂತ ಕೇಳ್ತಾರೆ. ಈ ಅವಾರ್ಡಿಗೆ ನಾನು ಹೊಣೆ, ಅದಕ್ಕೆ ನನಗೆ ಕೊಡಿ, ಗಂಡ ಹೆಂಡತಿಯರು ಬೇಡ ಅಂತ ಹೇಳದ್ನೇ ಹೊರತು ಅವರಿಲ್ಲದೆ ನಾನಿಲ್ಲ. ಅರ್ಧನಾರೀಶ್ವರರವರು ಅವರು ನನ್ನ ಜೊತೆಗೆ ಸಹಕರಿಸಿರೋದಕ್ಕೆ ನಾನೇನಾದ್ರೂ ಮಾಡ್ಲಿಕ್ಕೆ ಸಾಧ್ಯ. ಇದನ್ನು 100 ಸಲ 1000 ಸಲ ಬೇಕಾದ್ರೂ ಹೇಳ್ತೀನಿ, ಅದ್ರ ಬಗ್ಗೆ 2 ಮಾತಿಲ್ಲ. ಮತ್ತೆ 20 ವರ್ಷಗಳ ಕಾಲ ಮಕ್ಕಳನ್ನು ಬೆಳೆಸ್ದೆ, 20 ವರ್ಷಗಳ ಕಾಲ ನಾನು ಬೆಳೆದೆ, ಇನ್ನು 20 ವರ್ಷಗಳ ಕಾಲ ನಮ್ಮ ತಂದೆಯವರನ್ನ, ಅವರ ಖ್ಯಾತಿಯನ್ನ ನಾನೇನು ಬೆಳೆಸ್ಬೇಕಾಗಿಲ್ಲ, ಬೆಳೆದಿದೆ, ಅದು ಉಳಿಯೋ ಹಾಗೆ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ. ಯಾಕಂದ್ರೆ ಅವ್ರು ಎಂಥ ವ್ಯಕ್ತಿ, ಜಯಂತಿತೆ ಸುಕೃತಿನೋ ರಸಸಿದ್ಧಾಹ ಕವೀಶ್ವರಾಹ ನಾಸ್ತಿ ಯೇಷಾಂ ಯಶಕ್ಕಾಯೇ ಜರಾಮರಣ ಜಂಭಯಂ ಅಂತ. ಅವರು ತೀರ್ಕೊಂಡವರಲ್ಲ, ಅವರು ಅಜರಾಮರರು. ಯಾಕೆಂದ್ರೆ ಅವರು ಮಾಡಿದ ಕೃತಿಗಳಿಂದ ಅವ್ರು ಯಾವತ್ತೂ ಇರ್ತಾರೆ, ನಿತ್ಯ ನಿರಂತರವಾಗಿರ್ತಾರೆ ಅಂತ. ಮತ್ತೆ ಒಂದು ದೇಜಗ ಅವರು ಹೇಳಿರೋ ಮಾತು ಜ್ಞಾಪಕ ಬರ್ತಾ ಇದೆ. ನಮ್ಮ ಕನ್ನಡಕ್ಕೆ ಶಾಸ್ತ್ರ ಸಾಹಿತ್ಯ ಅನ್ನುವಂತಹ ಶಾಸ್ತ್ರೀಯ ಸಾಹಿತ್ಯ ಅಂತ ಬರಬೇಕಾದ್ರೆ ನಿಮ್ಮ ತಂದೆಯವರು ಕಾವ್ಯ ಮೀಮಾಂಸಾ ಕ್ಷೇತ್ರದಲ್ಲಿ ಮಾಡಿದ ವಿಚಾರವನ್ನ ಅವತ್ತು ವಿಮರ್ಶಿಸಿದ್ರು. ನನಗೆ ತುಂಬಾ ಸಂತೋಷ ಆಯ್ತು ಅಂತ ಹೇಳಿದ್ರು. ಹಾಗಾಗಿ ಅಂತಹ ಒಂದು ಬರ್ಲಿಕ್ಕೆ ಕೂಡ ಕಾರಣೀಭೂತರಾದ್ರು ಕೆ ಕೃಷ್ಣಮೂರ್ತಿಗಳವರು. ಅಂತವರಿಂದ ನಮ್ಮ ನಾಡು ನುಡಿ ಎಲ್ಲ ಬೆಳಗ್ತಾ ಇದೆ. ನೀವೆಲ್ಲ ಇವತ್ತಿನ ಯಂಗ್ಸ್ಟರ್ಸ್ ಅಂತ ಯಾರಿದ್ದೀರಿ, ನಮ್ಮ ಸನಾತನ ಧರ್ಮದಲ್ಲಿ, ಸಂಸ್ಕೃತಿಯಲ್ಲಿ ಆಸಕ್ತರಿರುವಂಥವ್ರು. ಸಂಸ್ಕೃತ ಕೇವಲ ಭಾಷೆಯಲ್ಲ, ಸಂಸ್ಕೃತ ಕೇವಲ ಒಂದು ವರ್ಣಕ್ಕಲ್ಲ, ಸಂಸ್ಕೃತ ಕೇವಲ ಒಂದು ವರ್ಗಕ್ಕಲ್ಲ, ಅದು ನಮ್ಮ ನಾಡಿನ ಅಭಿಜಾತ ಸಂಸ್ಕೃತಿಯನ್ನ ಉಳಿಸುವಂತ ಕೆಲಸ ಮಾಡಿದೆ. ಎಲ್ಲ ರೀತಿಯ ಪ್ರಕಾರದ ಶಾಸ್ತ್ರಗಳು ಅಲ್ಲಿವೆ. ನೀವೆಲ್ಲ
ಸುಸಂಸ್ಕೃತ ಮಾನವರಾಗಿ ಕಲೀಲಿಕ್ಕೆ ಸಂಸ್ಕೃತ ಕಲೀಲೇಬೇಕು. ಇದು ಯಾರಿಗೋ ಒಬ್ಬರಿಗೆ ಸೇರಿದ್ದಲ್ಲ. ಖಂಡಿತವಾಗಿ ಇಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ಮುಂದಕ್ಕೆ ಮುಂದುವರಿಸೋಣ. ನಿಮ್ಮೆಲ್ಲರ ಸಹಕಾರವನ್ನ ಕೊಡ್ತಾ ನನ್ನನ್ನ ಸಹಸ್ರ ಭಾವಗಳನ್ನಾಗಿ ಮಾಡಿ ಅಂತ ನಾನು ಕೇಳ್ತೇನೆ. ಯೋಗ ಅನುಸಂಧಾನ ವಿಶ್ವವಿದ್ಯಾಲಯ ಬೆಂಗಳೂರಿನ ಜಿಗಣಿ ಹತ್ರ ಇದೆ. ಅದನ್ನ ಡಾಕ್ಟರ್ ನಾಗೇಂದ್ರ ಅನ್ನುವಂಥವ್ರು ಕೊಟ್ಟಿದ್ದಾರೆ. ಈಗ ಆ ಸರ್ಟಿಫಿಕೇಟ್ಗಳನ್ನ ನಮ್ಮ ಪ್ರಕಾಶ್ ಅವರು ತೋರಿಸ್ಬೇಕು ಅಂತ ಕೇಳ್ಕೊತೀನಿ.
ಸರ್, ಇಷ್ಟು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲರಿಗೂ, ಪದಾಧಿಕಾರಿಗಳಿಗೆ, ಮತ್ತೆ ಹಿಮಾಲಯ ಫೌಂಡೇಶನಿನ ಅನಂತು ಅವರಿಗೆ, ಬಸವೇಶ್ವರ ಅವರಿಗೆ, ರಾಜಶೇಖರ್ ಅವರಿಗೆ, ಇಲ್ಲಿರುವ ಸಕಲರಿಗೆ ನಾನು ನನ್ನ ಕೃತಜ್ಞಾಪೂರ್ವಕ ನಮಸ್ಕಾರಗಳನ್ನು ತಿಳಿಸಲಿರುವ ಎಲ್ಲ ಗಣ್ಯರೇ, ಸಹೃದಯ ಬಂಧು ಭಗಿನಿಯರೇ, ಎಸ್ ವ್ಯಾಸ ಯೋಗ ವಿಶ್ವವಿದ್ಯಾಲಯದ ಡಿಲಿಟ್ ಪ್ರಶಸ್ತಿಗೆ ಪಾತ್ರರಾದಂಥ ಡಾಕ್ಟರ್ ಲೀಲಾ ಪ್ರಕಾಶ್ ಅವರನ್ನು ನಾವು ಈ ಹೊತ್ತು ಬಹಳ ಸಂತೋಷ ಸಂಭ್ರಮಗಳಿಂದ ಅಭಿನಂದಿಸಿದ್ದೇವೆ ಮತ್ತು ಸನ್ಮಾನಿಸಿದ್ದೇವೆ. ಲೀಲಾ ಪ್ರಕಾಶ್ ಅವರ ಬಗ್ಗೆ ನಾನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತ ಹೇಳಿದರೆ ನನ್ನ ಕೆಲಸವನ್ನು ಡಾಕ್ಟರ್ ಪದ್ಮಾಶೇಖರ್ ಅವರು ಹಗುರ ಮಾಡಿದ್ದಾರೆ. ನಾನು ಒಂದೆರಡು ಮಾತುಗಳನ್ನು ಕರ್ತವ್ಯ ರೂಪವಾಗಿ ಮಾತ್ರ ಆಡಬೇಕಾಗಿದೆ. ಲೀಲಾ ಪ್ರಕಾಶ್ ಅವರ ಸಾಧನೆ, ಬೋಧನೆಗಳ, ಪಡೆದ ಪುರಸ್ಕಾರಗಳ ಒಂದು ಪಟ್ಟಿ ಬಹಳ ದೀರ್ಘವಾದದ್ದು. ಅದನ್ನೆಲ್ಲ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಕೆಲವನ್ನ ಪದ್ಮಾಶೇಖರ್ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಡಾಕ್ಟರ್ ಲೀಲಾ ಪ್ರಕಾಶ್ ಅವರು ಸುಪ್ರಸಿದ್ಧ ಹಾಗೂ ಶ್ರೇಷ್ಠ ಸಂಸ್ಕೃತ ವಿದುಷಿ. ಕನ್ನಡ, ಇಂಗ್ಲಿಷ್ ಕೂಡ ಅವರಿಗೆ ಪಾಠವ ವಿಧೇಯವಾಗಿವೆ. ಮುಖ್ಯವಾಗಿ ನಾನು ಹೇಳಬೇಕಾದ ಒಂದು ಮಾತೇನು ಅಂತ ಹೇಳಿದರೆ, ಲೀಲಾ ಪ್ರಕಾಶ್ ಅವರು ಸಂಸ್ಕೃತಿಯ ಸಾಕಾರ ರೂಪಿಣಿ. ಸಂಸ್ಕೃತ ಪಾರಂಗತರು, ಸಂಸ್ಕೃತಿಯ ಸಾಕಾರ ಕೂಡ ಹೌದು. ಸಂಸ್ಕೃತಿ ಅಂದರೆ ಏನು? ಮ್ಯಾಥ್ಯೂ ಅರ್ನಾಲ್ಡ್ ಅದನ್ನು ಹೀಗೆ ಲಕ್ಷಣೀಕರಿಸ್ತಾನೆ: ಸ್ವೀಟ್ನೆಸ್ ಆ್ಯಂಡ್ ಲೈಟ್, ಮಾಧುರ್ಯ ಮತ್ತು ಬೆಳಕು, ಹಾಗೆ ಅಂತ. ಲೀಲಾ ಅನ್ನುವ ಹೆಸರಿನಲ್ಲೇ ಒಂದು ಮಾಧುರ್ಯ ಅನ್ನುವಂಥದ್ದು ಸೂಚಿತವಾಗ್ತದೆ. ಹಾಗೆಯೇ ಪ್ರಕಾಶ್ ಅನ್ನುವಲ್ಲಿ ಬೆಳಕು ಇದ್ದೇ ಇದೆ, ವಿಟ್ನೆಸ್ ಆ್ಯಂಡ್ ಲೈಟ್. ಮತ್ತೆ ಈ ಪ್ರಕಾಶ ಕೇಶವ ಪ್ರಕಾಶ್ ಅವರಿಂದ ಕೂಡ ಬಂದದ್ದುಂಟು. ಒಂದು ಮಾತನ್ನು ನಾನು ಹೇಳಬೇಕು. ಈ ದಂಪತಿಗಳು ಪಾರ್ವತಿ ಪರಮೇಶ್ವರರಂತೆ ವಿರಾಜಮಾನರಾಗಿರ್ತಕ್ಕವರು ಮೈಸೂರು ನಗರದಲ್ಲಿ ಅನ್ನುವಂಥ ಮಾತನ್ನು. ಇನ್ನು ಈ ಲೀಲಾ ಪ್ರಕಾಶ್ ಅನ್ನುವ ಹೆಸರಿನಲ್ಲೇ ಧ್ವನಿ ಇದೆ, ಅನ್ವರ್ಥನಾಮ ಇದು. ಲೀಲಾ ನಮ್ಮ ಪದ್ಮಾಶೇಖರ್ ಹೇಳಿದರು, ಲೀಲಾಜಾಲವಾಗಿ ಬರೆಯಬಲ್ಲವರು, ಲೀಲಾಜಾಲವಾಗಿ ಮಾತನಾಡಬಲ್ಲವರು, ಖ್ಯಾತ ವಾಗ್ಮಿ ಅನ್ನೋ ಮಾತನ್ನು ಮತ್ತೆ ನಾನು ಒತ್ತಿ ಹೇಳಬೇಕಾಗ್ತದೆ. ನಮ್ಮಲ್ಲಿ ಹಲವಾರು ಗಾದೆಗಳಿವೆ, ಅಸಂಖ್ಯ ಗಾದೆಗಳಿವೆ. ಆ ಗಾದೆಗಳಲ್ಲಿ ಕೆಲವನ್ನ ಈ ಹೊತ್ತು ಬಿಡಬೇಕು, ಇನ್ನು ಕೆಲವಕ್ಕೆ ತಿದ್ದುಪಡಿ ಮಾಡಬೇಕು. ಈಗ ಈ ಒಂದು ಗಾದೆ ಇದೆ ನೋಡಿ, ತಾಯಿಯಂತೆ ಮಗಳು, ಹಾಗೆ ಅಂತ. ಈ ಗಾದೆಯನ್ನ ಲೀಲಾ ಪ್ರಕಾಶ್ ಅವರ ದೃಷ್ಟಿಯಿಂದ ತಿದ್ದುಪಡಿ ಮಾಡೋದಾದರೆ ತಂದೆಯಂತೆ ಮಗಳು, ಹಾಗೆ ಅಂತ ತಿದ್ದುಪಡಿ ಮಾಡಬೇಕಾಗ್ತದೆ. ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರ ಸುಪುತ್ರಿ. ಕೃಷ್ಣಮೂರ್ತಿಯವರು ಮಹಾವಿದ್ವಾಂಸರು, ಕನ್ನಡ, ಸಂಸ್ಕೃತ, ಇಂಗ್ಲಿಷ್ ಮೂರೂ ಭಾಷೆಗಳಲ್ಲಿ ಪರಿಣತರು. ಅವರ ಮಗಳು
ತಂದೆಯಂತ ಮಗಳು, ಪಿತನಂತೆ ಸೂತೆ, ಉನ್ನತೆ ಅಂತ ಬೇಕಾದ್ರೆ ಪ್ರಾಸಬದ್ಧವಾಗಿ ಹೇಳಬಹುದು. ಮತ್ತೆ ಸಂಸ್ಕೃತದಲ್ಲಿ ಬಹಳ ಪ್ರಸಿದ್ಧವಾದ ಒಂದು ಸೂಕ್ತಿ ಇದೆ, ಶಿಷ್ಯಾದಿಚ್ಛೇತ್ ಪರಾಜಯಂ. ಗುರು ಶಿಷ್ಯನಿಂದ ಸೋಲನ್ನ ಬಯಸಿ ಪಡೆಯಬೇಕು ಹಾಗೆ. ಅದೇ ರೀತಿ ನಾವು ಹೇಳಬಹುದು, ತಂದೆ ತಾಯಿಗಳು ಮಕ್ಕಳಿಂದ ಸೋಲನ್ನ ಬಯಸಿ ಪಡೆಯಬೇಕು ಹಾಗೆ ಅಂತ. ಅದೇ ರೀತಿ ಕೃಷ್ಣಮೂರ್ತಿಯವರು ಒಂದು ರೀತಿಯಲ್ಲಿ ಲೀಲಾ ಪ್ರಕಾಶ್ ಅವರಿಂದ ಪರಾಜಯಗೊಂಡಿದ್ದಾರೆ ಅಂತ ಹೇಳಬಹುದು. ಕೆಲವಂಶಗಳಲ್ಲಿ, ಎಲ್ಲ ದೃಷ್ಟಿಯಿಂದಲೂ ಅಲ್ಲ. ಯಾಕೆಂದ್ರೆ ಕೃಷ್ಣಮೂರ್ತಿಯವರು ಪ್ರವಚನಪಟು ಆಗಿರಲಿಲ್ಲ. ಲೀಲಾ ಪ್ರಕಾಶ್ ಪ್ರವಚನಪಟು. ಕೃಷ್ಣಮೂರ್ತಿಯವರಿಗೂ ಯೋಗಕ್ಕೂ ಅಂಥ ನಿಕಟ ಸಂಬಂಧ ಏನೂ ಇರಲಿಲ್ಲ. ಆದರೆ ಯೋಗಕ್ಕೂ ಲೀಲಾ ಪ್ರಕಾಶ್ ಅವರಿಗೂ ಸಂಬಂಧ ಇದೆ, ಆಯುರ್ವೇದಕ್ಕೂ ಲೀಲಾ ಪ್ರಕಾಶ್ ಅವರಿಗೂ ಸಂಬಂಧ ಇದೆ. ಈ ಕೆಲವು ಅಂಶಗಳಲ್ಲಿ ತಂದೆಯನ್ನ ಸರಿಗಟ್ಟುವವರು ಮಾತ್ರವಲ್ಲ, ಅವರನ್ನು ಮೀರಿಸಿದವರು ಅಂತ ಹೇಳಿದರೆ ಏನು ಉತ್ಪ್ರೇಕ್ಷೆ ಆಗುವುದಿಲ್ಲ. ಮತ್ತೆ ಆಯ್ತು, ಮುಗಿಸೋಣ, ಏನೂ ಇಲ್ಲ ಇಲ್ಲಿ. ಸಂಸ್ಕೃತಕ್ಕೂ ಕನ್ನಡಕ್ಕೂ ಸೇತುವೆ ಕಟ್ಟಿದಂತಹ ಮಹನೀಯರು ನಮ್ಮಲ್ಲಿ ಬಹಳ ಜನ ಇದ್ದಾರೆ. ಅವರೆಲ್ಲ ಬಹುಮಟ್ಟಿಗೆ ಪುರುಷರು. ಆದರೆ ಇವರು ಒಬ್ಬ ಮಹಾ ಮಹಿಳೆಯಾಗಿ ಸಂಸ್ಕೃತಕ್ಕೂ ಕನ್ನಡಕ್ಕೂ ಒಂದು ಸೇತುವೆಯನ್ನ ಕಟ್ಟಿದವರು ಅನ್ನುವಂಥದ್ದು ಮುಖ್ಯವಾದಂಥ ಒಂದು ಅಂಶ. ಅವರಲ್ಲಿ ಮುಂಚೂಣಿಯನ್ನು ಅಲಂಕರಿಸಬಲ್ಲವರು ಇವರು. ಇನ್ನೊಂದು ಮಾತನ್ನು ನಾನು ಹೇಳಲೇಬೇಕು. ದಂಡಿ ಎನ್ನುವಂಥ ಅಲಂಕಾರಿಕ ಹೇಳ್ತಾನೆ, ಸರಸ್ವತಿಯನ್ನ ಕುರಿತು ಸರ್ವಶುಕ್ಲ ಸರಸ್ವತಿ, ಸಂಪೂರ್ಣ ಬೆಳ್ಳಗಿರ್ತಕ್ಕವಳು ಸರಸ್ವತಿ ಹಾಗೆ ಅಂತ. ಹಾಗೆ ಹೇಳಿದ್ದಕ್ಕೆ ವಿಜ್ಜಿಕಾ ಅಂತ ಒಬ್ಬಳು ನಮ್ಮ ಕರ್ನಾಟಕದ ರಾಣಿ ಪ್ರತಿಕ್ರಿಯೆಯನ್ನ ಸೂಚಿಸ್ತಾಳೆ. ನಾನು ನೀಲೋತ್ಪಲದಲ ಶ್ಯಾಮಾಂ ವಿಜ್ಜಿಕಾಮ್ಮ ಮಜಾನತ ವೃಥೈವ ದಂಡಿನ ಪ್ರೋಕ್ತಂ ಸರ್ವಶುಕ್ಲ ಸರಸ್ವತಿ. ನಾನು ಕನ್ನೈದೆಲೆಯಂತೆ ಕಪ್ಪು, ನನ್ನನ್ನು ನೋಡದೆ ಈ ದಂಡಿ ಸರ್ವಶುಕ್ಲ ಸರಸ್ವತಿ ಅಂದುಬಿಟ್ಟ ಹಾಗೆ ಅಂತ. ಅಂದ್ರೆ ನಾನು ಕಪ್ಪು ಸರಸ್ವತಿ ಅಂತ. ಆದರೆ ಲೀಲಾ ಪ್ರಕಾಶ್ ಹಾಗೆ ಹೇಳಬೇಕಾದ್ದಿಲ್ಲ, ಅವರು ಬಿಳಿಯ ಸರಸ್ವತಿಯೇ ಹೌದು, ಸರ್ವಶುಕ್ಲ ಸರಸ್ವತಿ. ಶುಕ್ಲ ಶಬ್ದಕ್ಕೆ ಬಿಳಿಯ ಅನ್ನೋ ಅರ್ಥ ಮಾತ್ರವಲ್ಲ, ತೇಜಶಾಲಿಯಾದ ಅನ್ನುವಂಥ ಪ್ರಕಾಶಮಾನವಾದ ಅನ್ನುವ ಅರ್ಥವೂ ಕೂಡ ಇದೆ. ಅಂದ್ರೆ ವೈಟ್ ಅಂಡ್ ಬ್ರೈಟ್, ಈ ಎರಡೂ ಗುಣಗಳು ಲೀಲಾ ಪ್ರಕಾಶ್ ಅವರಲ್ಲಿ ಸಮನ್ವಯಗೊಂಡಿವೆ. ಶಿ ಇಸ್ ವೈಟ್ ಆಸ್ ವೆಲ್ ಆಸ್ ಬ್ರೈಟ್. ಬ್ರೈಟ್ ಅಂತಂದ್ರೆ ಪ್ರತಿಭೆ ಅನ್ನುವ ಅರ್ಥವೂ ಇದೆ. ಈಸ್ ಎ ಬ್ರೈಟ್ ಫೆಲೋ ಅಂತ ಹೇಳಿದರೆ ಪ್ರತಿಭಾಶಾಲಿ ಅನ್ನುವ ಒಂದು ಅರ್ಥ ಇದ್ದೇ ಇದೆ. ಇನ್ನು ಒಂದು ಮಾತನ್ನು ಮಾತ್ರ ನಾನು ಹೇಳಬೇಕು. ಲೀಲಾ ಪ್ರಕಾಶ್ ಅವರು ಒಬ್ಬ ಯೋಗಿನಿ ಅನ್ನುವಂಥ ಮಾತು. ಯೋಗಿನಿ ಅಂತ ಹೇಳಿದರೆ ಫಾಲೋಯರ್, ಯೋಗ ಫಿಲಾಸಫಿ ಅನ್ನುವ ಅರ್ಥ ಅದು ಸಹಜವಾಗಿಯೇ ಇದೆ. ಯೋಗಿನಿ ಅನ್ನೋ ಶಬ್ದಕ್ಕೆ ನಾನು ಸುಮ್ಮನೆ ಕುತೂಹಲಕ್ಕೆ ನಿಘಂಟು ತೆಗೆದು ನೋಡಿದೆ, ಮಾಟಗಾತಿ ಅನ್ನೋ ಒಂದು ಅರ್ಥವೂ ಇದೆ. ಲೀಲಾ ಪ್ರಕಾಶ್ ಒಂದು ರೀತಿಯಲ್ಲಿ ಮಾಟಗಾತಿ, ಮರುಳು ಮಾಡಬಲ್ಲವರು. ತಮ್ಮ ಮಾತಿನಿಂದ, ಬರವಣಿಗೆಯಿಂದ ಜನತೆಯನ್ನ ಮರುಳು ಮಾಡಬಲ್ಲಂಥ ಒಬ್ಬ ಇಂದ್ರಜಾಲ ಪಾರಂಗತೆ ಅಂತ ಬೇಕಾದರೂ ಹೇಳಬಹುದು. ಇಷ್ಟೆಲ್ಲ ಹೆಚ್ಚು ಕಡಿಮೆ ಅವರ ಹೆಸರುಗಳಲ್ಲೇ ಈ ಸೂಚನೆಗಳೆಲ್ಲ ಅಡಗಿವೆ. ಇನ್ನು ನಾನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಲೀಲಾ ಪ್ರಕಾಶ್ ಅವರು ಪಿತೃಋಣವನ್ನ ಅತ್ಯಂತ ಸಾರ್ಥಕ ರೀತಿಯಲ್ಲಿ ತೀರಿಸಿದ್ದಾರೆ. ತಮ್ಮ ತಂದೆಯ ಹೆಸರಿನಲ್ಲಿ ಒಂದು ಪ್ರತಿಷ್ಠಾನವನ್ನ ಸ್ಥಾಪಿಸಿದ್ದಾರೆ. ಅದರಲ್ಲೂ ಒಬ್ಬ ಹೆಣ್ಣು ಮಗಳು ಈ ಕೆಲಸ ಮಾಡ್ತಕ್ಕಂಥ ಬಹಳ ವಿರಳ. ಗಂಡು ಮಕ್ಕಳು ಮಾಡಬಹುದು, ಅವರೂ ಮಾಡೋದಿಲ್ಲ. ತಂದೆ ಹೆಸರನ್ನು ಹಾಳು ಮಾಡ್ತಕ್ಕವರೇ ಹೆಚ್ಚು ಜನ, ತಂದೆ ಮಾಡಿದ್ದನ್ನು ಹಾಳು ಮಾಡ್ತಕ್ಕವರೇ ಹೆಚ್ಚು ಜನ. ಲೀಲಾ ಪ್ರಕಾಶ್ ತಂದೆ ಮಾಡಿದ್ದನ್ನು ಉಳಿಸಿ ಬೆಳೆಸಿಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಬಹಳ ಅಭಿನಂದನೀಯವಾದಂಥ ವಿಷಯ. ಸುಮಾರು 2005ರಿಂದಲೂ ಈ ಪ್ರತಿಷ್ಠಾನವನ್ನು ಅವರು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ತಂದೆಯವರ ಪುಸ್ತಕಗಳನ್ನು ಹಾಕಿದ್ದಾರೆ, ಬೇರೆಯವರ ಪುಸ್ತಕಗಳನ್ನು ಹಾಕಿದ್ದಾರೆ, ನನ್ನ 2 ಪುಸ್ತಕಗಳನ್ನು ಹಾಕಿದ್ದಾರೆ ಲೀಲಾ ಪ್ರಕಾಶ್ ಅವರು ಅಥವಾ ಪ್ರಕಾಶ್ ಅವರು. ಸ್ವಾರಸ್ಯ ಏನು ಅಂತಂದ್ರೆ ಆ ಪುಸ್ತಕಗಳಿಗೆ ಸಂಭಾವನೆಯನ್ನು ಕೊಟ್ಟಿದ್ದಾರೆ. ಇದು ಈ ಹೊತ್ತು ಹೇಳಬೇಕಾದಂಥ ಆ ಮಹತ್ವ. ಸಂಭಾವನೆ ಇಲ್ಲದೆ ನಾವು ಎಷ್ಟೋ ಕೆಲಸ ಮಾಡಿದ್ದೇವೆ. 2ಕ್ಕೂ ಬಹಳ ಅನಿಷ್ಠೆಯಿಂದ ಸಂಭಾವನೆಯನ್ನು ಪ್ರಾಮಾಣಿಕವಾಗಿ ಕೊಟ್ಟಿದ್ದಾರೆ. ನಾನಿನ್ನು ಹೆಚ್ಚು ಮಾತನ್ನ ಬೆಳೆಸೋದಕ್ಕೆ ಹೋಗೋದಿಲ್ಲ. ಇನ್ನೂ ಒಂದು ಮಾತು ಅಂದರೆ, ಲೀಲಾ ಪ್ರಕಾಶ್ ಅವರ ವಯಸ್ಸೆಷ್ಟು? ಕೇವಲ 53.
ನೋಡಿದರೆ ಸ್ವಲ್ಪ ಹೆಚ್ಚು ವಯಸ್ಸಾದ ಕಾಣ್ತಾರೆ, ಆಗಿಲ್ಲ, 53 ವರ್ಷ ಅಷ್ಟೇ. 64 ವರ್ಷ ಸರ್ ನಂಗೆ. 64. ಓ 64 ಅಂತ.